ನಂದೇನೋ ಒಂಥರ ಜೀವ. ಈಗ ಆಯ್ತು ಮಕ್ಕ ತೊಳ್ಕೊತೀನಿ. ZB2745 ಇದು ಆ್ಯಕ್ಚುಲಿ ಈ ಗಾಡಿಗಳು ಬರ್ಬೋದು ಆ್ಯಕ್ಚುಲಿ ಈಗ ನಾಗು ಅಂಟಿ ಮಗಳಿದ್ದಾಳಲ್ಲ, ನಮ್ಮ ಮಮ್ಮಿ ಮನೆ ಎದುರುಗಡೆ ಇರೋ ನಾಗು ಅಂಟಿ ಮಗಳು, ಅವಳ ಹೆಸರು ಆಶಿಕಾ ಅಂತ, ಅದಕ್ಕೋಸ್ಕರ ಆಶಾ ಅಂತ ಬರೆದಿರೋದು. ಈಗೇನು ಸ್ಟೋರಿ ಅಂದರೆ ಬಸ್ಸಲ್ಲಿ ಇಬ್ಬರು ಹುಡುಗಿರು ಕವರ್ ಮಾಡಿದ್ದೀನಿ. ಆ್ಯಕ್ಚುಲಿ ಅವರು ಮುಖ ಕವರ್ ಆಗಿದೆ, ಏನೋ ಐಡಿಯಾ ಇಲ್ಲ ಅಷ್ಟೊಂದು. ಮಾತಾಡ್ತಿದ್ರು ಬಟ್ಟೆ ತವು ಯಪ್ಪ ತಲೆ ಹತ್ರ ಬಂದು ನಿಂತ್ಕೊಂಡು ಆಶಿಕಾಗೂ ಅಷ್ಟೇ. ಮಮ್ಮಿ ಮನೆ ಹತ್ರ ನಿಂತ್ಕೊಳ್ತಿದ್ದೆಲ್ಲ ಕೂತ್ಕೊಳ್ತಿದ್ದೆಲ್ಲ ಅವಾಗ ಹಂಗೆ ಬಂದು ಮುಂದೆ ನಿಂತು ಬಟ್ಟೆ ಮಾತಾಡೋದು. ಇವರಿಬ್ಬರು ಅವ್ರದ್ದು ಐಡೆಂಟಿಟಿ ಎಲ್ಲ ಟೈಲ್ ಬಾಲಗೋಚಿಗಳು ಅಂದರೆ ಅವಳ ಕೈ ಕೆಳಗೆ ಕೆಲಸ ಮಾಡುವಂಥ ಹುಡುಗರು. ಆ್ಯಕ್ಚುಲಿ ಹುಡುಗರು ಅಂತ ನಾನು ಸಿಟಿ ಬದರ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಹತ್ತಿದಾಗ ಜನಗಳೇ ಇರಲಿಲ್ಲ. ತಡಬಡ ಅಂತ ಬಂದು ಎತ್ಕೊಂಡ್ರು. ಇವರಿಬ್ಬರು ಹುಡುಗಿರನ್ನ ಎತ್ತಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಐಡೆಂಟಿಟಿ ಫಾರ್ಮುಲ ಇವಾಗ ಬರ್ತಾ ಇರೋದು ಭಾಳ ಕೆರಿಕೆಲ್ಲ ಬಂದು ಎಡದಳ ಅಂತ ಎತ್ಕೊಂಡ್ರು. ಸೊ ಅಲ್ಲಿ ಏನು ಹೇಳ್ಬೋದು, ಬಂದು ಇಡೀ ಬಸ್ ಕಾಲಿದ್ರೆ ನನ್ನ ಪಕ್ಕನೇ ನಿಂತ್ಕೊಂಡ್ರು. ಮಾತಾಡ್ತಿರು, ಇವ್ಳು ಬಿಟ್ಮೇಲೆ ಅವಳು ಕಾಲ್ ಮಾಡೋಳು, ಅವಳು ಕಾಲ್ ಮಾಡಿ ಮೇಲೆ ಇವ್ಳು ಕಾಲ್ ಮಾಡೋಳು. ಸೊ ಒಂದೇ ಇಬ್ಬರು ಫೋನ್ ಮಾಡ್ತಾರೇ ಇದ್ದರು. ಸೊ ಅದೇನಂದರೆ ಈಗ ನಮ್ಮ ಮಮ್ಮಿ ಮನೆ ಸುತ್ತಮುತ್ತ ಮಾರ್ಕೆಟ್ ಡಿಬೇಟ್ ಫಾರ್ಮುಲಾ 2.0 ಅಪ್ಡೇಟ್ ಮಾಡೋದಕ್ಕೆ ಅಂದರೆ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಕೆಲಸ ಮಾಡ್ತಾಯಿದ್ದಾರೆ ಅಂತ.
ಪೊಲೀಸ್ ವಾಲ ಇದು. KA09D24274 9D274 ಮತ್ತು ಈಗ ಆ್ಯಕ್ಚುಲಿ ಬಂದಿಟ್ಕೊಂಡು ಡಿ ಬಾಸ್ ಅದರಲ್ಲಿ ಇದಿದೆ, ಅದು ದರ್ಶನ್ದು ಫೋಟೋ ಇದೆ. ಆ್ಯಕ್ಚುಲಿ ಅದು ನಮ್ಮ ತಂದೆ ಪೂಜ್ಯ ಪಿತಾಶ್ರೀ ಪುಟ್ಸ್ವಾಮಿ ಮತ್ತು ನಮ್ಮ ತಾಯಿಯವರ ಬಾಲ್ಯಮುಚ್ಚುಗಳು ಅವರಿದೆ. ಅಂದರೆ ದರ್ಶನ್ ಪರವಾಗಿ ಆ್ಯಕ್ಚುಲಿ ಒಂದು ಹುಡುಗ ದರ್ಶನ್ ಡಿ ಅನ್ನೋ ಹೆಸರಲ್ಲಿ ನನಗೆ ಅವಾಗ ಫೋನ್ ಮಾಡಿ ಎದುರಿಸ್ತಾ ಇರ್ತಾರೆ. ಸೊ ಅವ್ನು ನೆನ್ನೆ ಫೋನ್ ಮಾಡಿದ್ದ, ಅದು ವಿಡಿಯೋ ರೆಕಾರ್ಡ್ ಮಾಡಿಟ್ಟಿದ್ದೀನಿ, ಕಾಲ್ ರೆಕಾರ್ಡ್ ಮಾಡಬೇಕು, ಕಾಲ್ ರೆಕಾರ್ಡ್ ಮಾಡಿದ್ದೀನಿ, ಸ್ಕ್ರೀನ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಬೇಕು, ವಿಡಿಶ್ ಮಾಡಿ ಮಾಡಬೇಕು. ಸೊ ಮಾಡಬೇಕು, ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೆ ತೋರಿಸ್ತಾ ಇರೋದು ದರ್ಶನ್ ಒಂದು 2 ಕಾಸು ಸ್ವಾಮಿ ಐಡಿ. ಸೊ ಸುಮ್ಮನೆ ಅವ್ರಿಗೆ ಫೋನ್ ಮಾಡಿ ಎದುರಿಸಿದ್ನಲ್ಲ, ಅದು ಕೇರ್ಫುಲ್ ಆಗಿದೆಯಲ್ಲ. ದುರ್ಗಾ ಪರಮೇಶ್ವರ ದೇವಸ್ಥಾನ ಆ್ಯಕ್ಚುಲಿ ವೈಫೈ ಸಿಗುತ್ತೆ ಅನ್ನೋ ಕಾರಣಕ್ಕೆ ಬಂದೆ. ಸೊ JH1330 ಗಾಡಿ ಗಾಡಿ ಇದ್ದು, ಆ ಗಾಡಿ ಮೊಬೈಲ್ ಹೋಗ್ದಲ್ಲ ಅವನು ಇಂಡಿಯಾ ಪಾಸ್ ಆದ ಮುಂದೆ ಸಲ ಯಾರೋ ಮುಂದೆ ಎಷ್ಟೊಂದು ಕೊಡ್ತದಲ್ಲ, ಆ ಕಡೆ ತಿರುಗಿದ್ರೆ ಫ್ಲ್ಯಾಶ್ ಮಾಡ್ತಾವೆ ಸುಳ್ಳವಾಗ, ಪಂಚೆ ಎಲ್ಲ ಮೇಲೆ ಕಟ್ಕೊಂಡು ಫ್ಲ್ಯಾಶ್ ಮಾಡ್ತಾರೆ ಸುಳ್ಳ ಅಂತೇಳಿ. ಕಾಲೇಜ್ ಸ್ಟೂಡೆಂಟ್ಗಳು ಅವರು ಅಲ್ಲಿ ಪಕ್ಕ ಇರೋರು. ಇಲ್ಲೊಂದು ಕಾಲೇಜ್ ಇದೆ, ಈ ಕಡೆ ಇದೆ ಒಡೆಯರ್ಸ್ ಕಾಲೇಜ್ ಅದು. ಅಲ್ಲಿ ಹುಡುಗರು ಸಿಕ್ಕಾಪಟ್ಟೆ ಅವಳಿತ್ತು. ರೀಸೆಂಟ್ ಡೇಸಲ್ಲಿ ಕಡಿಮೆ ಆಗಿದೆ, ಯಾವುದೋ ಒಂದು ಬ್ಯಾಚ್ ಖಾಲಿಯಾಗಿದೆ ಅಂದ್ಕೊಳ್ತಿದ್ವು, 1 ಅಥವಾ 2. ಅಲ್ಲಿ ಹುಡುಗರು ಸಿಕ್ಕಾಪಟ್ಟೆ ಓಡ್ತಾಯಿದ್ವು ರೀಸೆಂಟ್ ಡೇಸಾಗಿ. ಯಾಕೋ ಅದು ಆ್ಯಕ್ಚುಲಿ ಕಾಲೇಜ್ ಓಪನಿಂಗ್ ಟೈಮಲ್ಲಿ ಇಲ್ಲಿರೋದಿಲ್ಲ, ಹೊರಗಡೆ ಹೊರಟಾಗಿರ್ತೀನಿ. ಸೊ ಹೀಗಾಗಿ ಸಿಕ್ಕಿಲ್ಲ ಅಂತ ಅಂದ್ಕೊಳ್ತೀವಿ. ಸಿಕ್ಕಾಪಟ್ಟೆ ಕವರ್ ಮಾಡಿದ್ರು ಹಳೆ ವೀಡಿಯೋಸಲ್ಲೆಲ್ಲ. ಇವತ್ತು ಬೆಳಿಗ್ಗೆ ಬಂದು ಕೂತ್ಕೊಂಡು ಸಾಯ್ತವೆ ಇಬ್ಬರು. ಪಾರ್ಕಲ್ಲಿ ಎಲ್ಲ ಕಡೆ ಜಾಗ ಫಿಲಪ್ ಇದೆ. ನನಗೆ ಆ್ಯಕ್ಚುಲಿ ಬ್ಯಾಕ್ ಪೇನ್ ಜಾಸ್ತಿ ಆಗಿದೆಯಲ್ಲ, ಸೊ ಇಲ್ಲಿ ಕೂತ್ಕೋಬೇಕು ಅಂತ ಬಂದೆ. ಸೊ ಈ ಬಡ್ಡೆ ಐಕ್ಳು ಇಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಯಾವ ಥರ ಆಡ್ತಾವ್ರೆ. A4055 ಬೈಕ್ ಆ್ಯಕ್ಚುಲಿ. ಸೊ ಅಲ್ಲಿ ಪಡೋದಾಗ ನಡ್ಕೊಂಬರ್ತೈತೆ, ನಾವು ಮಾಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ಅಂದರೆ ಅದು ನಿಲ್ಲಿಸಲಿಲ್ಲ ಅಷ್ಟೇ. ಅಂದರೆ ಬಸ್ ಪಡೋದಾಗ ನಡ್ಕೊಂಬರ್ತಾಯಿದ್ದೀವಿ, ಅವ್ರು ನೋಡ್ತಾನೆ ಇದ್ದಾರೆ. ಅದು ಸುಳ್ಳ ಬೈ ಮೇಲೆ ಗಾಡಿ ಹೊಡ್ಕೊಂಬರ್ತಾವೆ. ಹೊರಗೆ ದಾಳಿ ಹಿಂಗಡೆಗೆ ಹೋಗಲಿಲ್ಲ ಅಂದರೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅವ್ರಿಗೆ ರೆಸ್ಟ್. ಬಲ್ಟೂಗೆ ಹೋಗ್ತಾ ಆ್ಯಕ್ಚುಲಿ ಬೆಳಗ್ಗೆ ನಾನು ಬಲ್ಟೂಗೆ ಹೋಗಿಲ್ಲ, ಊಟ ಬರುತ್ತೆ ಬಲ್ಟೂಗೆ ಹೋಗ್ಬೇಕಾಗ್ಬರುತ್ತೆ. ಆ್ಯಕ್ಸಿಡೆಂಟ್ ಮಾಡ್ಕೊಂಡು ಮುಂಚೆ ಬಟ್ಟೆ ಮುಂದೆ ನನ್ನ ಮುಂಚೆ ಬಲ್ಟೂಗೆ ಹೋಗಿ ಬರ್ತಿರ್ತಾವೆ. ಅದೇ ಅದಕ್ಕಿಂತ ಮುಂಚೆ ನನ್ನ ಬಲ್ಟೂಗೆ ಹೋಗಿದ್ದೀನಿ ತೋರಿಸ್ಕೊಳ್ತಾರೆ. ದೇವಸ್ಥಾನದ ಹೋಗಿ ಊಟ ಮಾಡ್ತೀವಲ್ಲ, ಅಂತ ಊಟ ಮಾಡಿದ್ರೆ ನಾವು ಎಷ್ಟು ಬೆಳಿಗ್ಗೆ ಅವ್ರ ಲೆಕ್ಕಾಚಾರ. ಹೌದು, ಎರಡು ಬರೀ ಸಾಮಾನು ತೋರಿಸೋಕ್ಕೋಸ್ಕರ ಗಾಡಿ ಬಿಚ್ಕೊಂಡು AB841 ಗಾಡಿ. ಅಲ್ಲಿ ಚಿಲ್ಲರ ಸುಮ್ಮನೆ ಈ ಕಡೆ 3 ಸಾಮಾನು ತೋರಿಸ್ತಾ ಇದ್ದ. ಮೊಬೈಲಲ್ಲಿ ಕವರ್ ಮಾಡೋದು ಹಾಕ್ಕೊಂಡೆ, ಮೊಬೈಲ್ ಇಟ್ಟು ತೆಗಿತೀನಿ ಅಂತ ಹೊರದಾಗಿ ಜಿಪ್ ಒಳಗೆ ಎತ್ತ ಬಿಟ್ರಿದಲ್ಲಿ ಮಕ್ಳಿರ್ತಾರೆ ಅಂದರೆ ಫ್ಲ್ಯಾಶ್ ಬತ್ತ ಕೊಡ್ತಿರೋದು. ಅಲ್ಲೆಲ್ಲೂ ಜಾಗ ಇರಲಿಲ್ಲ, ಬಿಸಿಲಿತ್ತು. ಸೊ ಈ ಕಡೆ ಬಂದು ಕುತ್ಕೊಳ್ಳೋಕ್ಕೆ ಅಂತ ಬಂದೆ ದೇವಸ್ಥಾನದ ಹತ್ರ. ಬಟ್ ಅಲ್ಲಿ ಅಷ್ಟು ಊಟ ಕುತ್ಕೊಂಡು ಫ್ಲ್ಯಾಶ್ ಮಾಡ್ತಾರೆ ಅವರು. ಎಂಥ ಮೀಟ್ರಿಗೆ ಕೂತ್ಕೊಂಡು ಮಾಡಿರ್ಬೇಕು.
ಜಾಗ ಇತ್ತು ಬದಿಗೆ ಹೋಗಲ್ಲಿ. ಮಲಿಕ ಅಲ್ಲಿ ನಡೀರಿ ಎಲ್ಲರೂ ಮಲಿಕ ಮೇಲೆ ಎಷ್ಟವು ಅಲ್ಲೇ ಒಳಗೆ ಹೋಗೋದು. ಆಯ್ತು ನಡೀರಿ ಹೋಮ ಮಲ್ಗೋರ ಮಲಗಿರ್ಮ ಅಲ್ಲಿ ಬಾಕ್ ಗಂಟೆ ಮಟ್ಟಿದ್ದು ಹೋಮ ಇನ್ನೂ 3 ಗಂಟೆ ಅದ. ಆಮೇಲೆ ಹಾಕ್ಕೊಳ್ಳೋದು ಹಿಂದೆ ಬಗಳೋದಕ್ಕೆ ఇది నా మమ్మీ బలంగా వచ్చి అదే పురుషాంగ్ గారు బలంగా వచ్చి కదా ಅವರು ಯಾವ ರಣಧೀರ ಯಾರು ಬలంగా వచ్చినా ಗೊತ್ತಿಲ್ಲಪ್ಪ. ಬಹುಶಃ ವಿನಯ್ ಇರ್ಬೋದು ಅಂದ್ಕೊಳ್ತೀನಪ್ಪ. ಅವ್ನು ನಡೀತಾರ ಸ್ಟೈಲ್ ನೋಡ್ರೆ ಹಂಗೆ ಐತೆ. ಶಬ್ದ ಆ ಬಟಾಟ ಹೋದ್ವಲ್ಲ ನಡ್ಕೊಂಡು ಒಂದಷ್ಟು ಜನ, 1 2 3 4 ಜನ ಅವರು ಅದೇ ನಡ್ಕೊಂಡೋದ್ರು. ಶ್ರೀತಾ ಬಳ್ಳಾರಿ ಕಡೆಯವರು ಶಬ್ದ ಕೇಳ್ಕೊಳ್ತಿರೋದು, ಸೌಂಡ್ ಮಾಡೋದಷ್ಟೇ. ಬಹುಶಃ ಬಸ್ಸಲ್ಲೂ ಎದ್ವತ್ತದ್ವ ಮಾತಾಡೋರು ಸಿಗ್ತಾರೆ ಅಂದ್ಕೊಳ್ತೀನಿ. ಬೆಳಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾಯಿದ್ರು ಹುಡುಗಿರು. ವೀಡಿಯೋ ಕವರ್ ಮಾಡಿದ್ದೀನಿ. ಮುಖ ಎಷ್ಟು ಮಟ್ಟಿಗೆ ಕವರ್ ಆಗಿದೆ ಅಂತ ಗೊತ್ತಿಲ್ಲ. ಅವತ್ತಲ್ಲಿ ಕವರ್ ಅಂತೂ ಮಾಡೋ ಪ್ರಯತ್ನ ಮಾಡಿದ್ದೀನಿ, ನೋಡಬೇಕು. ಅದು ನೋಡೇ ಇಲ್ಲ ಆ್ಯಕ್ಚುಲಿ, ಅದು ವೀಡಿಯೋನೂ ನೋಡಿಲ್ಲ ಹೆಂಗೆ ಕವರ್ ಆಗಿದೆ ಅಂತ. ಇಡನ್ ಕ್ಯಾಮ್ರಲ್ಲಿ ಕವರ್ ಮಾಡಿದ್ದಲ್ವಾ. ಇಬ್ಬರು ಹುಡುಗಿರು ಹೆವಿ ಮಾತಾಡಿದ್ರು ಗುರು, ಹೆವಿ ಅಂದರೆ ಹೆವಿ ಮಾತಾಡೋರು ಬಡುತ್ತೆ. ಇವಳು ಬಿಟ್ಮೇಲೆ ಅವಳು ಬಿಟ್ಮೇಲೆ ಇವಳು, ಇಬ್ಬರು ಫೋನ್ನಲ್ಲೇ ಮಾತಾಡಿದ್ದು. ಅವಳು ಯಾರು ಇನ್ನೊಬ್ಳಂತೂ ಚಿಕನ್ನು ಮಟನ್ ಎಲ್ಲ ತಗೊಬಂದು ಮಾಡಿರೋ ಥರ ಮಾತಾಡ್ತಾಯಿಲ್ಲ. ನಿನ್ನೆ ಚಿಕನ್ ತಗೊಂಡು ಬಂದು ಮಾಡಿದ್ದೆ ಹಿಂಗೆ ಅಂತ ಏನೇನೋ ಮಾತಾಡ್ತಿಲ್ಲ. ಆ ಶಿವನಾಗಮ್ಮನ ಮನೇಲೂ ಅಷ್ಟೇ, ಎದುರುಗಡೆ ಶಿವನಾಗಮ್ಮ ಇದ್ದಾರಲ್ಲ ಮನೆ ಓನರ್, ನಮ್ಮ ಆಂಟಿ ಅವ್ರ ಮಗಳು ನಿನ್ನೆ ಚಿಕನ್ ಬಗ್ಗೆ ಮಾತಾಡ್ತಿದ್ದೆ. ನನ್ನ ತಾಯಿ ಮನೇಲಿ ಕೂತಿದ್ದಾಗ, ಮಮ್ಮಿ ಇದು ಚಿಕನ್ನಾ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ತಾಯಿದ್ರು. ಸಾಂಬಾರು ತರೋದಿಲ್ವಾ, ಬರೀ ತಂದಿದೆ ಹಂಗೆ ಅಂದ್ಕೊಂಡು ಮಾತಾಡ್ತಾಯಿದ್ರು. ಹೋಟೆಲ್ಲಿ ಏನೇನೋ ಹೋಟೆಲ್ ನನಗೆ ಚಿಕನ್ ಮಾಡಿದ್ದೀವಿ ಅಂತ ಗೊತ್ತಾಗಬೇಕು, ಆ ಥರ ಮಾತಾಡ್ತಾಯಿದ್ರು. ಕೊನೆಗೆ ಈಚೆಗೆ ಫೋನಲ್ಲಿ ಬಂದು ಬೇರೆ ಮಾತಾಡ್ತಾ ನಿಂತಿಲ್ಲ. ಆ್ಯಕ್ಚುಲಿ ವೀಡಿಯೋಸ್ ಅವೆಲ್ಲ ಕವರ್ ಮಾಡೋಕ್ಕೆ ಹೋಗಿಲ್ಲ. ಅದು ಮುಂದುವರೆದ ಭಾಗ ಸುತ್ತ ನಡೀತಾ ಇದೆಯಲ್ಲ ಅದಕ್ಕೆ ರಿಲೇಟೆಡು. ಇವನು ವಿನಯ್ ಇದೆ ಬಾಲಂಗೋಚಿ, ಬಹುಶಃ ಉಮಾ ಪುಟ್ಟಸ್ವಾಮಿಯವರಮ್ಮ. ಹೋಯ್ತಲೇ ಇಲ್ವಲ್ಲಪ್ಪ ಇವು, ಇಲ್ಲ ಸಾಯ್ತಾವೆ ಮುಂದೆನೇ ಹೋಗೋದು ಇಲ್ಲ ಫಾಸ್ಟಾಗಿ. ಏನೋ JK 4054 ಏನೋ ಸನ್ನೆ ಮಾಡ್ಕೋದ. ಹಿಂದೆ ಬಗಳೋದಕ್ಕೆ ಇದು ನಮ್ಮ ಮಮ್ಮಿ ಬలంగా వచ్చి అదే పురుషాంగ్ గారు బలంగా వచ్చి కదా ಅವರು ಯಾವ ರಣಧೀರ ಯಾರು ಬలంగా వచ్చినా ಗೊತ್ತಿಲ್ಲಪ್ಪ. ಬಹುಶಃ ವಿನಯ್ ಇರ್ಬೋದು ಅಂದ್ಕೊಳ್ತೀನಪ್ಪ. ಅವ್ನು ನಡೀತಾರ ಸ್ಟೈಲ್ ನೋಡ್ರೆ ಹಂಗೆ ಐತೆ. ಶಬ್ದ ಆ ಬಟಾಟ ಹೋದ್ವಲ್ಲ ನಡ್ಕೊಂಡು ಒಂದಷ್ಟು ಜನ, 1 2 3 4 ಜನ ಅವರು ಅದೇ ನಡ್ಕೊಂಡೋದ್ರು. ಶ್ರೀತಾ ಬಳ್ಳಾರಿ ಕಡೆಯವರು ಶಬ್ದ ಕೇಳ್ಕೊಳ್ತಿರೋದು, ಸೌಂಡ್ ಮಾಡೋದಷ್ಟೇ. ಬಹುಶಃ ಬಸ್ಸಲ್ಲೂ ಎದ್ವತ್ತದ್ವ ಮಾತಾಡೋರು ಸಿಗ್ತಾರೆ ಅಂದ್ಕೊಳ್ತೀನಿ. ಬೆಳಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಾಯಿದ್ರು ಹುಡುಗಿರು. ವೀಡಿಯೋ ಕವರ್ ಮಾಡಿದ್ದೀನಿ. ಮುಖ ಎಷ್ಟು ಮಟ್ಟಿಗೆ ಕವರ್ ಆಗಿದೆ ಅಂತ ಗೊತ್ತಿಲ್ಲ. ಅವತ್ತಲ್ಲಿ ಕವರ್ ಅಂತೂ ಮಾಡೋ ಪ್ರಯತ್ನ ಮಾಡಿದ್ದೀನಿ, ನೋಡಬೇಕು. ಅದು ನೋಡೇ ಇಲ್ಲ ಆ್ಯಕ್ಚುಲಿ, ಅದು ವೀಡಿಯೋನೂ ನೋಡಿಲ್ಲ ಹೆಂಗೆ ಕವರ್ ಆಗಿದೆ ಅಂತ. ಇಡನ್ ಕ್ಯಾಮ್ರಲ್ಲಿ ಕವರ್ ಮಾಡಿದ್ದಲ್ವಾ. ಇಬ್ಬರು ಹುಡುಗಿರು ಹೆವಿ ಮಾತಾಡಿದ್ರು ಗುರು, ಹೆವಿ ಅಂದರೆ ಹೆವಿ ಮಾತಾಡೋರು ಬಡುತ್ತೆ. ಇವಳು ಬಿಟ್ಮೇಲೆ ಅವಳು ಬಿಟ್ಮೇಲೆ ಇವಳು, ಇಬ್ಬರು ಫೋನ್ನಲ್ಲೇ ಮಾತಾಡಿದ್ದು. ಅವಳು ಯಾರು ಇನ್ನೊಬ್ಳಂತೂ ಚಿಕನ್ನು ಮಟನ್ ಎಲ್ಲ ತಗೊಬಂದು ಮಾಡಿರೋ ಥರ ಮಾತಾಡ್ತಾಯಿಲ್ಲ.
ನಿನ್ನೆ ಚಿಕನ್ ತಗೊಂಡು ಬಂದು ಮಾಡಿದ್ದೆ ಹಿಂಗೆ ಅಂತ ಏನೇನೋ ಮಾತಾಡ್ತಿಲ್ಲೋ. ಆ ಶಿವನಾಗಮ್ಮನ ಮನೇಲೂ ಅಷ್ಟೇ, ಎದುರುಗಡೆ ಶಿವನಾಗಮ್ಮ ಇದ್ದಾರಲ್ಲ ಮನೆ ಓನರ್ ನಮ್ಮ ಆಂಟಿ, ಅವ್ರ ಮಗಳು ನಿನ್ನೆ ಚಿಕನ್ ಬಗ್ಗೆ ಮಾತಾಡ್ತಿದ್ದೆ. ನನ್ನ ತಾಯಿ ಮನೇಲಿ ಕೂತಿದ್ದಾಗ, ಮಮ್ಮಿ ಇದು ಚಿಕನ್ನಾ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡ್ತಾಯಿದ್ರು. ಸಾಂಬಾರು ತರೋದಿಲ್ವಾ, ಬರೀ ತಂದಿದೆ ಹಂಗೆ ಅಂದ್ಕೊಂಡು ಮಾತಾಡ್ತಾಯಿದ್ರು. ಹೋಟೆಲ್ಲಿ ಏನೇನೋ ಹೋಟೆಲ್ ನನಗೆ ಚಿಕನ್ ಮಾಡಿದ್ದೀವಿ ಅಂತ ಗೊತ್ತಾಗಬೇಕು, ಆ ಥರ ಮಾತಾಡ್ತಾಯಿದ್ರು. ಕೊನೆಗೆ ಈಚೆಗೆ ಫೋನಲ್ಲಿ ಬಂದು ಬೇರೆ ಮಾತಾಡ್ತಾ ನಿಂತಿಲ್ಲ. ಆ್ಯಕ್ಚುಲಿ ವೀಡಿಯೋಸ್ ಅವೆಲ್ಲ ಕವರ್ ಮಾಡೋಕ್ಕೆ ಹೋಗಿಲ್ಲ. ಅದು ಮುಂದುವರೆದ ಭಾಗ ಸುತ್ತ ನಡೀತಾ ಇದೆಯಲ್ಲ ಅದಕ್ಕೆ ರಿಲೇಟೆಡು. ಇವನು ವಿನಯ್ ಬಾಲಗೋಚಿ ಬಹುಶಃ ಉಮಾ ಪುಟ್ಟಸ್ವಾಮಿ ಅವರಮ್ಮ. ಹೋಯ್ತಲೇ ಇಲ್ವಲ್ಲಪ್ಪ ಇವು, ಇಲ್ಲ ಸಾಯ್ತಾವೆ ಮುಂದೆನೇ ಹೋಗೋದು ಇಲ್ಲ ಫಾಸ್ಟಾಗಿ. ಏನೋ JK 4054 ಏನೋ ಸನ್ನೆ ಮಾಡ್ಕೋದ. ನೋಡು ಆ್ಯಕ್ಚುಲಿ ನಮ್ಮ ಮಮ್ಮಿ ಬಾಲಂಗೋಚಿ ಪ್ಲಸ್ ಸುರೇಶ ಅಂತ ಹೆಸರು ಹೇಳ್ಕೊಂಡಿದ್ನಲ್ಲ ಅವನ ಹೆಸರನ್ನು ಕೃಷ್ಣ. ಇದ್ರ ಬಾಲಂಗೋಚಿ ಚಾಮುಂಡೇಶ್ವರಿ ಬೆಟ್ಟದ ಪೂಜಾರಿನಲ್ಲ ಅವ್ನ ಬಾಲಂಗೋಚಿದು. ಅವನ ಅದಿ ಬೀದಿಲೆಲ್ಲ ಕಣ್ ಕಡೆ ಎಲ್ಲ ಹೂ ಕುಯ್ಕೊಂಡು ನಿಂತ್ಕೊಳ್ಳೋ, ದೇವ್ರಿಗೆ ಹೂ ಹಾಕ್ತೀನಿ ದೇವ್ರಿಗೆ ಹೂ ಹಾಕ್ತೀನಿ ಅಂತಲ್ಲಿ ಅವ್ನು ನೋಡಿದ್ರು ಹ್ಯಾಂಡ್ ಜಾಬ್. ಬೈತಾರಲ್ಲ ಯಾರಿಗೋ ಬೈತಾವನೆ, ಬೈಕೊಂಡು ಕೈಯಲ್ಲಿ ತುಣ್ಣೆ ಉಣ್ಣು ಅಂತೀವಲ್ಲ ಆ ಥರ ತೋರಿಸ್ಕೊಂಡು ಏನೋ ಸನ್ನೆ ಮಾಡ್ಕೊಂಡು ಹೋಯ್ತಾವನೆ. ಆ್ಯಕ್ಚುಲಿ ಬದೂರು ಕಡೆಗೆ ಹೋಗೋ ವೆಹಿಕಲ್ಗಳಿಲ್ಲ ಇಲ್ಲಿ, ಜನ ನೋಡೋ ಗೊತ್ತಾಗುತ್ತೆ ನನಗೆ. ಬೇಸಿಕಲಿ ನನಗೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಹೇಳಿದ್ದೇನೆ ಅಂದರೆ, ಲಿಫ್ಟ್ ತೊಗೊಂಡೋಗು, ರೋಡಲ್ಲಿ ದುಡ್ಡು ಕೊಡ್ತಾರೆ ನಿನಗೆ, ದಸರಾ ದಾರಿ ಹೋಗ್ತಾರೋ ಚಾಮುಂಡಿ ಬೆಟ್ಟದ ಕಡೆಯವರು ದುಡ್ಡು ಕೊಡ್ತಾರೆ, ಹೋಗು ಲಿಫ್ಟ್ ತೊಗೊಂಡು ಅಂತ ಹೇಳಿದ್ರು. ನಾನು ಹೋಗಿಲ್ಲ. ಇದು ದುಡ್ಡು ಕೊಡದೇ ಇರೋ ಪರವಾಗಿಲ್ಲ, ಲಿಫ್ಟ್ ತೊಗೊಂಡು ಹೋಗಲ್ಲ, ಬೈಕಲ್ಲೇ ಬಸ್ಸಲ್ಲೇ ಹೋಗ್ತೀನಿ ಅಂದೆ. ಸೊ ಅದಕ್ಕೆ ಇದೆಲ್ಲ ಕಥೆಯನ್ನು ಮಾಡ್ತಾ ಇರೋದು. ಗಿಡ ತುಂಬಿ ತುಳುಕ್ತಾ ಇದ್ದಾರೆ. ಈಗ ಯಾವುದೋ ಗಾಡಿ ಬಂತು, ಇದು ನಂಬರ್ 1 ಬಸ್, ಇದು ಸಿಗೋದಿಲ್ಲ ಆ್ಯಕ್ಚುಲಿ. ಬಳ್ಳಾಳಿಗೋಸ್ಕರ ಬಿಟ್ಟು ಈ ಕಾರ್ನರಲ್ಲಿ ಮಾತ್ರ ಹೆವಿ ಟ್ರಾಫಿಕ್ಕು. ಕರೆಕ್ಟಾಗಿ ಆ ಕಡೆಯಿಂದ ಯಾರು ಬಂದೇ ಬರ್ತಾರೆ, ಆ ರೋಡಿಂದ ಕೆಳಗಡೆಗೆ ಬಂದೇ ಬರ್ತಾರೆ ಯಾರು. ಇವಾಗ ಆ್ಯಕ್ಚುಲಿ 3 ಜನ ಮುಸ್ಲಿಮ್ ಹುಡುಗರು ಬಂದರು. ನಾನು ಆ್ಯಕ್ಚುಲಿ ಮೊಬೈಲ್ ಕೈಲಿ ಇಟ್ಕೊಂಡಿದ್ದೆ, ಆನ್ ಮಾಡಿರಲಿಲ್ಲ. ಅದು ಮಾಡೋಷ್ಟೊಳಗೆ ಲೇಟ್ ಆಗೋದು. ಇಲ್ಲ TF267 8008 ಇರಬೇಕಲ್ಲ, ಎಷ್ಟು ದೊಡ್ಡ ಈ ಥರದ್ದು ಸಿಕ್ಕಾಪಟ್ಟೆ ನಡೆಯುತ್ತೆ. ಮುಂಚೆನೂ ಆ್ಯಕ್ಚುಲಿ 2019 ನಂತರ 2019 ನಾನು ನಂಜನಗೂಡು ಜೈಲಿಗೆ ಹೋಗಿದ್ನಲ್ಲ. ಸೊ ಆ ಸಮಯದಲ್ಲಿ ಮಜ್ಜಿಮೆ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದಲ್ಲ. ಸೊ ಅವಾಗ ಇದು ಜಾಸ್ತಿ ಆಗಿತ್ತು, ಜಾಸ್ತಿ ಆಗಿತ್ತು ಅನ್ನೋದಕ್ಕಿಂತ ಸ್ಟಾರ್ಟ್ ಆಗಿತ್ತು. ಪೀಕ್ ಲೆವೆಲ್ಗೆ ಇರಲಿಲ್ಲ, ಆದರೆ ಅವಾಗಿತ್ತು. ಅವಾಗಲೇ ವೀಡಿಯೋಸ್ ಕವರ್ ಮಾಡಿದ್ದೀನಿ. ಅದು ವೆರಿ ಕಾಮನ್. ಅವಾಗ ಸಿಕ್ಕಾಪಟ್ಟೆ ಇತ್ತು, ಅದರ ಪೀಕ್ ಲೆವೆಲ್ಗೆ ಇರಲಿಲ್ಲ. ಅದು ಸ್ಟಾರ್ಟ್ ಆಗಿದ್ದು ಇಲ್ಲ ದಸರಾ ಜಾರಿ. ಆದರೆ ನನಗಿದೆಲ್ಲ ಅರ್ಥ ಆಗಿದ್ದು 2022 ಮನೆ ಬಿಟ್ಟು ಹೋಗಿ ಪೀಕ್ ಲೆವೆಲಲ್ಲಿ ಅನುಭವಿಸಿದ್ನಲ್ಲ ಮೈಸೂರು ನಂಜನಗೂಡು ರೋಡಲ್ಲಿ. ಅವಾಗ ಗೊತ್ತಾಗಿದೆ ನನಗೆ, ಅಲ್ಲಿವರೆಗೂ ಗೊತ್ತಾಗಲಿಲ್ಲ. ಇಲ್ಲಿ ಆ್ಯಕ್ಚುಲಿ ಶ್ರೀರಾಮ್ ಟೆಕ್ಸ್ಟ್ ಇದಿಟ್ಟಿದ್ದ, ಅವನು ಬಟ್ಟೆ ಅಂಗಡಿ ಇಟ್ಟಿದ್ದ. ಇವಾಗ ಅಂಗಡಿ ಇಟ್ಟಿದ್ದಾನೆ, ಜನರಲ್ ಸ್ಟೋರ್ ಬಹುಶಃ ಅದು ಶ್ರೀರಾಮ್ ಇರಬೇಕು. ಬೆಳಿಗ್ಗೆ ಅಲ್ಲಿರೋ ನಾಯಿ ಬೊಗಳ್ತಾ ಇದ್ವು. ಈ ಕಡೆ ಯಾವಾಗ ನಮ್ಮ ಮೈಸೂರಿಗೆ ಹೋದ್ನಲ್ಲ, ಆವಾಗ
ಆಮೇಲೆ ಹರಕೃಷ್ಣ ಮೆಡಿಕಲ್ ಸ್ಟೋರ್ದು ಇದಿದೆಯಲ್ಲ, ಮೆಡಿಕಲ್ ಸ್ಟೋರ್ ಇದೆಯಲ್ಲ, ಮೆಡಿಕಲ್ ಸ್ಟೋರ್ ಮತ್ತು ಹಾಸ್ಪಿಟ್ಲ್ ಇದೆಯಲ್ಲ, ಅದ್ರ ಅಪೋಸಿಟ್ಟು ಅಲ್ಲಿ ಅವನು ಶ್ರೀರಾಮ. ಬಹುಶಃ ಯಾಕೆ ಅದು ಬಗಳಿದ್ದು ಅಂದರೆ ಶ್ರುತ ಬಳ್ಳಾಳ್ ಮತ್ತು ಶಿವನಾಗಮ್ಮ ಅವರು ಮಗಳು ಕೂಡ ರಾಜಶೇಖರ ಅಂಗಡಿಗೆ ಹೋಗಿದ್ಯಾ ಅಂತ ಕೇಳಿದ್ಲು, ಹೋಗಿಲ್ಲ ಅಂತ ಹೇಳಿದೆ. ಸೊ ಮೇ ಬಿ ಆ ಕಡೆಗೆ ಏನಾರು ಹೋದರೆ ಯಾರು ಕಿರಿಕ್ ಮಾಡ್ತಾರೆ ಅನ್ನೋದರ ಮುನ್ಸೂಚನೆ ಇದ್ದಿರಬಹುದು. ನಾನು ಆ್ಯಕ್ಚುಲಿ ಹೋಗಿಲ್ಲ ಆ ಕಡೆಗೆ, ಹೋಗೋಕ್ಕಾಗೇ ಇಲ್ಲ. ಅಂದರೆ ಅರಸ್ ರೋಡ್ವರೆಗೆ ಹೋಗಿದ್ದೆ, ಅರಸ್ ರೋಡಿಂದ ರೈಟ್ ಸೈಡಿಗೆ ತೊಗೊಳ್ಳೇ ಇಲ್ಲ. ಅರಸ್ ರೋಡಿಂದ ಲೆಫ್ಟ್ ಸೈಡಿಗೆ ತೊಗೊಂಡು ನಾರಾಯಣ ಶಾಸ್ತ್ರಿ ರೋಡಲ್ಲಿ ರೈಟ್ ಸೈಡ್ಗೆ ಹೋಗಿದ್ರೆ ಕೆರಸ್ಪುಳ ಸಿಗೋದು. ಸೊ ಆ ಕಡೆಗೆ ಹೋಗೋ ಪ್ರಮೇಯನೇ ಇರಲಿಲ್ಲ ಇವತ್ತು. ಸಿಗಾಬಡೆ ಕೆಲಸ ಆಯಿತು, ಅಪ್ಲೋಡಿಂಗ್ ಆಳು ಮುಳು ಎಲ್ಲ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ನಿಂತ್ಕೊಂಡಿದ್ದೆ. ನೆಕ್ಸ್ಟು ಊಟ ಬಿಸ್ಕೆಟ್ ತೊಗೊಳೋಕ್ಕೋಸ್ಕರ ಊಟ ಮಾಡಿರಲಿಲ್ಲ, ಬಿಸ್ಕೆಟ್ ತೊಗೊಳೋಕ್ಕೋಸ್ಕರ ಇದಕ್ಕೆ ಹೋಗಿದ್ದೆ, ರಾಮಸ್ವಾಮಿ ಸರ್ಕಲ್ ಹತ್ರ ಇರೋ ರಿಲಯನ್ಸ್ ಮಾಡ್ಬೋದೆ. ಸೊ ಹೀಗಾಗಿ ಅರಸ್ ರೋಡ್ಗೆ ಹೋಗಿ ನಾರಾಯಣ ಶಾಸ್ತ್ರಿ ರಸ್ತೆಯಿಂದ ಲೆಫ್ಟಿಗೆ ತೊಗೊಂಡೆ. ಸೊ ಹೀಗಾಗಿ ಆ ಕಡೆ ಎಲ್ಲೂ ಹೋಗಿಲ್ಲ. ನೀನು ಮೊದಲೇ ನೀನು ಅಂತ ಓಡಾಡೋಕ್ಕಾಗದಲ್ಲಿ ಸುಮ್ಮನೆ ಇರಬೇಕು. ಆಡೋದು ಯಾಕದಲ್ಲಿ ನಿನ್ನ ವಯಸ್ಸಲ್ಲಿ ನಿನ್ನ ಏಜ್ನವರೆಲ್ಲ ಹೋಗಕ್ಕಲ್ಲ, ಅದು ಇಂಪಾರ್ಟೆಂಟ್. ಅಣ್ಣ, ಇವಾಗ ಸುರೇಶ್ ಮೋಹನ್ ಹತ್ರ ಇವತ್ತು ಮಾತಾಡ್ಕೊ ಬಂದೆ. ಸುರೇಶ್ ಮೋಹನ್ ಹತ್ರ ಮಾತಾಡ್ಕೊ ಬಂದೆ ಇವತ್ತು. ಅದಕ್ಕೆ ಮಾತುಕತೆಗೆ ಮನೇಲಿರೋರು 5 ಜನ ಕೂತ್ಕೋಬೇಕು. ಅದೇನು ಪೇಪರ್ಸು ಎಲ್ಲ ಏನೇನೈತೆ ಎಲ್ಲ ತಗೊಂಡು ಕೂತ್ಕೊಂಡು ಮಾತುಕತೆ ಮಾತಾಡ್ಬಿಟ್ಟು ಬಗೆಹರಿಸ್ಕೊಳ್ಳಿ. ಅದೇನು ಬರ್ಸ್ಕೊಡೋರಿದ್ರೆ ಬರ್ಸ್ಕೊಳ್ಳಿ. ಅದೇ ಯಾರ್ಯಾರ ಹೆಸರಿಗೆ ವಿಭಾಗ ಮಾಡ್ತೀರಿ, ಏನು ಮಾಡ್ತೀರಿ ಎಲ್ಲ ಕೂತ್ಕೊಂಡು ಮಾತಾಡೋದ. ಅದು ಯಾವತ್ತೂ ಹೇಳಿ ಬರ್ತಿಬೇಕಾರೆ ಅಂತ ಹೇಳೋರು. ಯಾರ ಹೆಸರಿಗೂ ಅಲ್ಲ, ಯಾವ ಡೇಟ್ ಬೇಕಾದ್ರೆ ಹೇಳು, ನಾನು ಹೋಗಿ ಬರ್ಕೊಡ್ತೀನಿ ನಿನ್ನ ಹೆಸರಿಗೆ. ಟಾಪಿಕ್ಗೆ ಕ್ಲಾಸ್ ನನಗೆ ನನ್ನೇನು ಅಲ್ಪ ಸ್ವಲ್ಪ ಇರೋವಂಥದ್ದು ನಾನು ಹೆಂಗೋ ತಿನ್ಕೊಂಡು ಹೆಂಗೋ ಕಾಲ್ ಮಾಡ್ತೀನಿ. ಸ್ವಲ್ಪ ಇರೋದಂದ್ರೆ ದುಡ್ಡಿನ ವ್ಯವಹಾರ. ಈಗ ಒಂದು ಕೆಲಸ ಮಾಡು, ಈಗ ಈ ನಾಳೆ ಭಾನುವಾರ ಬೇಡ, ಅರ್ಜೆಂಟಲ್ಲಿ ಹೇಳಿದ್ರೆ ಯಾರೋ ಬರೋಕ್ಕಾಗಲ್ಲ, ದೀಪನ್ಗೆ ಹುಷಾರಿಲ್ವ ಅಂತ ಫೋನ್ ಮಾಡಿದ್ದೆ. ಮುಂದಿನ ಭಾನುವಾರ ಮಾತುಕತೆ. ದೀಪನ್ಗೆ ಹುಷಾರಿಲ್ವಾ? ಯಾವತ್ತು? ಅದೇನೋ ಇವತ್ತು ಹುಷಾರಿಲ್ವಂತೆ. ಇವತ್ತು? ಆಯ್ತು, ಅದೇನು ಮಾಡಪ್ಪ, ನಂದೇನಿಲ್ಲ, ಬರ್ಕೊಡ್ತೀನಿ. ಟಾಪಿಕ್ಕು ಕ್ಲಾಸ್ ಆಯಿತು, ಎಲ್ಲ ಬರ್ಕೊಡ್ಬೇಕು. ನಾನು ಹಬ್ಬನಿಗೆ ಅವ್ರಿಗೂ ಎಲ್ಲ ಬೇಕಂತೆ. ಅವ್ರು ಯಾರು ಏನು ಧರ್ಮರಾಯನ ತುಂಡುಗಳೆಲ್ಲ ಬಿಟ್ಬಿಡಕ್ಕೆ ಅವರು ಧರ್ಮರಾಯನು ಬಿಡಲಿಲ್ಲ, ಅದು ಕತೆ ಬಿಟ್ಟಾಕು. ಈಗ ಅವ್ರಿಗೆಲ್ಲ ಅವ್ರಿಗೂ ಪಾಲು ಬೇಕಂತೆ, ಅವ್ರಿಗೂ ದುಡ್ಡು ಬೇಕು, ಅವ್ರಿಗೂ ಜಮೀನು ಬೇಕು, ಅವ್ರಿಗೂ ಪಾಲು ಬೇಕು, ಸರಿನಾ? ಅದಕ್ಕೆ 5 ಜನನ ಕೂರಿಸ್ಬೇಕು, ಕೂತ್ಕೊಳ್ಳಿ ಅಂತ ಹೇಳಿರೋದು. ಈಗ ಟಾಪಿಕ್ ತೆಗೆದಿದ್ದೆ ಅವ್ರು, ಆ್ಯಕ್ಚುಲಿ ನಾನಲ್ಲ ಟಾಪಿಕ್ ತೆಗೆದಿದ್ದೆ ಹೆಣ್ಮಕ್ಳ ಕಡೆಯಿಂದ ಬಂದಿದ್ದು ಅಪ್ಲಿಕೇಶನು. ಮಮ್ಮಿಗೂ ಬೇಕಂತೆ, ಯಾಕಂದರೆ ನಾನಿರೋಳು, ನನಗೆ ಅದು ಇದು ಇರೋಕ್ಕೆ ಮನೆ ಇಲ್ಲ, ಹಂಗೆ ಅಂತ ಮಮ್ಮಿನ ಟಾಪಿಕ್ ಎತ್ತೈತೆ. ಈಗ ಒಂದು ಕೆಲಸ ಮಾಡು. ಯಾರು? ಮಮ್ಮಿ. ಯಾವ ಮಮ್ಮಿ? ಯಾವ ಮಮ್ಮಿ ಇದ್ದಾಳು? ಯಾವ ಮಮ್ಮಿ ಅಂತ? ನನಗಿರೋ ಒಬ್ಳೆ ಮಮ್ಮಿ. ಸರಿಯಾ? ಕೇಳಿ ಯಾರ ಹೆಸರಿಗಿದ್ದು ನನ್ನ ಹೆಂಡತಿ ಹೆಸರು ಹಾಕಿ ಬರ್ಕೊಡ್ತೀನಿ. ಯಾರ ಹೆಸರ? ನನ್ನ ಹೆಂಡತಿ ಹೆಸರು ಹಾಕಿ. ಹೆಂಡತಿ ಹೆಸರು ಹಾಕಿ ಏನು ಬರ್ಕೊಟ್ಟಿಯಾ? ಏನು ಬರ್ಕೊಟ್ಟಿಯಾ ಅಂತ? ಸರಿ ಆಯಿತು, ಬರ್ಕೊಡೋ. ಹೆಂಡತಿ ಹೆಸರಿಗಾರು ಬರ್ಕೊಡ್ಬೇಕು, ನನ್ನ ಹೆಸರಿಗಾರು ಬರ್ಕೊಡ. ಇಲ್ಲ ಅಂದ್ರೆ ಅವಳದು ಸೈನ್ ಹಾಕಿಸ್ಕೊ,
ನನ್ನ ಸೈನ್ ಕೆಳಗಡೆ ಹ್ಞೂ ಟಾಪಿಕ್ಗೆ ಕ್ರಾಸ್. ಈಗ ಆಯಿತು, ಈಗ ಅದು ಆ ಕಡೆ ಇರಲಿ. ಈಗ ಒಂದು ಕೆಲಸ ಮಾಡು, ಮುಂದಿನ ಭಾನುವಾರ ಮಾತುಕತೆ ಕೂತ್ಕೊಳ್ಳೋದು ಎಲ್ಲರೂ. ಏನು ಕದ್ದು ಮುಚ್ಚಿ ಒಬ್ಬೊಬ್ರು ಏನು ಮಾಡೋದು ಬೇಡ, 5 ಜನ ಕೂತ್ಕೊಳ್ಳಿ ಅಂತ ಹೇಳೋರೆ. ನೀವು ಯಾರು ಕೂತ್ಕೊಳ್ಳೋ ಗೊತ್ತಿಲ್ಲ. 5 ಜನ ಸದ್ಯಕ್ಕೆ ಮನೆಯವರಂತೂ 5 ಜನ ಕೂತ್ಕೊತೀವಿ. ನೀನು ವಿಭಾಗ ಮಾಡ್ಕೊಂಡು ಆಸ್ತಿ ಪತ್ರ ಐತಲ್ಲ, ಆಸ್ತಿ ಪತ್ರದ ಒಂದು ಕಾಪಿ, ಆಮೇಲೆ ಅದರಲ್ಲಿ ಯಾವ್ಯಾವ ಆರ್ ಟಿ ಸಿಗಳೈತೆ ಆ ಎಲ್ಲ ಆರ್ ಟಿ ಸಿ ಎತ್ಕೊಂಡು ಆಸ್ ಪರ್ ದಿ ರಿಜಿಸ್ಟ್ರೇಷನ್ ಬೈ ದಿ ಗವರ್ನಮೆಂಟ್ ಕ್ಲಾಸ್ 1 ಸೆಕೆಂಡ್ಗೆ ಆಗ್ತದೆ ಅದು. ನೀನು ಅದೆಲ್ಲ ಸೆಕೆಂಡ್ಗೆ ಆಗಲಿ ಅದು, ಆಯಿತಾ? ಈಗ ನೀನು ಮಾಡಬೇಕಾಗಿರೋದೇನು ಅಂದರೆ, ಪಿತ್ರಾರ್ಜಿತ ಆಸ್ತಿ ನೀವು ವಿಭಾಗ ಮಾಡ್ಕೊಳ್ತಾರಲ್ಲ 3 ಜನ ತಂದಿರೋ, ಅದ್ರದ್ದು ಒಂದು ಕಾಪಿ ತಗೋ. ಅದರಲ್ಲಿ ಎಷ್ಟು ಆರ್ ಟಿ ಸಿಗಳವೆ ನಿನ್ನ ಹೆಸರು ಬಂದಿರೋವು, ಅದಷ್ಟು ಆರ್ ಟಿ ಸಿಗಳನ್ನ ತಗೋ. ತಗೊಂಡು ಭಾನುವಾರ ಮಾತುಕತೆ ಕೂತ್ಕೊಳ್ಳವ. ಏನು ತಗೊಂಡ್ರು ದುಡ್ಡು ಬೇಕು. ಏನು ನನ್ನ ಹತ್ರ 1 ಪೈಸಾ ಇದ್ದದ ನಿನ್ನೆ ಇವತ್ತು ಎಲ್ಲ. ಎಷ್ಟು ಬೇಕು? ಎಷ್ಟು ದುಡ್ಡ ನನಗೆ ಗೊತ್ತಿಲ್ಲ. ಅದೇ ನೀನು ಮುಂಚೆ ನಿಂತು ಮಾತಾಡು, ಆಯ್ತಾ? ನಾನು ಸಿಗ್ನೇಚರ್ ಹಾಕ್ಕೊಡ್ತೀನಿ ಕ್ಲಾಸ್ ಅದ್ರದ್ದು. ಈಗ ಅದು ಕಟ್ಕೊಂಡು ನನಗೇನಾಗಪ್ಪ. ಈಗ ಆಯಿತು, ಈಗ ನಾನೇ ಮಾಡ್ತೀನಿ. ಈಗ ನನ್ನ ಹತ್ರನೂ ಐತೆ. ಈಗ ಆ್ಯಕ್ಚುಲಿ ಮೊಬೈಲಲ್ಲಿ ಆರ್ ಟಿ ಸಿಗಳು ತೆಗಿಬೋದು. ಮತ್ತು ನಿನ್ನ ಮೊಬೈಲಿನ ವಿಚಾರ ಮಾತಾಡಬೇಡ. ಆಮೇಲೇನು ಏನು ರೈಟಿಂಗ್ ಇದೆ ಅದು ಮಾಡಿಸ್ಕೊ ಅಷ್ಟೇ. ಏನು ರೈಟಿಂಗ್ ಇತ್ತು ಅಷ್ಟು ಮಾಡಿಸ್ಕೊ ಅಂತಲ್ಲ. ಈಗ ಅದ್ರ ಹೆಸರನ್ನ ಆರ್ ಟಿ ಸಿಗಳು ಮೊಬೈಲಲ್ಲಿ ತೆಗಿಬೋದು ಅಂತ ನಾನು ಹೇಳಿದ್ದು, ಆಯಿತಾ? ಇದು ಅದು ನಿಮ್ಮದು ವಿಭಾಗ ಪತ್ರ ನನ್ನ ಹತ್ರನೇ ಐತೆ, ಮೊಬೈಲಲ್ಲಿ ಐತೆ. ಅದನ್ನು ಪ್ರಿಂಟ್ಔಟ್ ತಗೋತೀನಿ ನಾನು. ಆರ್ ಟಿ ಹೇಳ್ತು ಮಾತಾಡೋಕೆ ಪೂರ್ತಿ ಮಾತಾಡೋಕೆ ಕೇಳ್ಕೊ. ಆಮೇಲೆ ಆಫ್ ಫಾರ್ ದಿ ಗೌರ್ನಮೆಂಟ್ ಅದು ಇದೆಲ್ಲ ರೂಲ್ಸ್ ಮಾತಾಡುವೆ. ಈಗ ಏನು ನಾನು ವಿಭಾಗ ಪತ್ರದ್ದು ಪ್ರಿಂಟ್ಔಟ್ ತಗೋತೀನಿ. ಆ ವಿಭಾಗ ಪತ್ರದಲ್ಲಿ ನಿನ್ನ ಹೆಸರಲ್ಲಿ ಎಷ್ಟು ಐಟಮ್ಗಳು 7 ಐಟಮ್ ಬಂದವಲ್ವಾ, ಆ 7 ಐಟಮ್ಗಳು ಎಲ್ಲಿ ಮೆನ್ಷನ್ ಮಾಡಿರೋದು ಅಷ್ಟು ಆರ್ ಟಿ ಸಿಗಳ ಪ್ರಿಂಟ್ಔಟ್ ತಗೊಬರ್ತೀನಿ. ನನ್ಗೆ ಈಗ ಆಲ್ರೆಡಿ ನೋಡಿರೋ ಪ್ರಕಾರ 2-3 ಆರ್ ಟಿ ಸಿ ನಿನ್ನ ಹೆಸರವೆ. ಅದು ಬಿಟ್ಟರೆ ಇನ್ಯಾವುದ್ರಲ್ಲೂ ಆರ್ ಟಿ ಸಿ ಇಲ್ಲ. ಅರಳಿ ಮರುಸೀಡು ಮತ್ತು ಕದಲಗೆರೆ ಅಂತ 2 ಐತಲ್ಲ, ಅದೆರಡರಲ್ಲಿ ನಿನ್ನ ಹೆಸರು ಐತೆ. ಇನ್ಯಾವುದ್ರಲ್ಲೂ ನಿನ್ನ ಹೆಸರು ಇಲ್ಲ. ಯಾರ್ದಾರ ಬೇರೆಯವ್ರ ಹೆಸರವೆ. ಬೇರೆ ಬೇರೆ ಯಾವುದ್ರಲ್ಲಿ ಅಂದರೆ ಪತ್ರದಲ್ಲಿ ಐತಲ್ಲ ಆರ್ ಟಿ ಸಿ ನಂಬರ್ ಹೆಸರುಗಳಲ್ಲಿ ಒಂದು ಕೆಲಸ ಮಾಡು. ಏನಿದು ಆರ್ ಟಿ ಸಿಗಳು ತಗೋ. ಯಾವುದಲ್ಲಿ ತಾಲೂಕ್ ಕಚೇರಿನಲ್ಲಿ ತಗೊಂಡ್ಬಿಟ್ಟು ನಾನು ಸಿಗ್ನೇಚರ್ ಹಾಕೊಳ್ಳೋಕ್ಕೆ ರೆಡಿ ಇರ್ತೀನಿ. ಟಾಪಿಕ್ ಕ್ಲೋಸ್ ಸಿಗ್ನೇಚರ್ ಹಾಕೊಡೋಕ್ಕೆ ರೆಡಿ ಇರೋದು ಅದೆಲ್ಲ ಆ ಕಡೆ ಇರಲಿ. ಈಗ ಅದೆಲ್ಲ ಮಾಡಕ್ ಮುಂಚೆ ಮಾತುಕತೆ ಮಾತಾಡ್ಬೇಕಂತ ನೀನು ಸಿಗ್ನೇಚರ್ ತಗೊಂಡು ಮಾತುಕತೆ ಏನೂ ಇಲ್ಲ. ಏನೇನು ಮಾತುಕತೆ. ಈಗ ಒಂದು ಹೇಳ್ತೀನಿ ಕೇಳಿಸ್ಕೊ. ಕುತ್ಕೊಂಡು ಮಾತುಕತೆ ಮಾತಾಡ್ತೀವ, ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನಾನು ಕೆಲಸ ಮಾಡಿಸ್ಕೋಬೇಕು. ಎರಡರಲ್ಲೊಂದು ಪೊಲೀಸ್ ಕಂಪ್ಲೇಂಟ್. ಪೊಲೀಸ್ ಅವರೆಲ್ಲ ಉದುರ್ಸೋದು. ನಿಮ್ಮ ಅಕ್ಕದೀರು ಅವರಲ್ಲಿ ನೋಡಿದ್ರು ಏನ, ನಿಮ್ಮ ಅಕ್ಕದೀರು ನೀನು ಅದು ಸಾಕು. ನಾನು ಅದನ್ನೇ ಹೇಳ್ತಾ ಇರೋದು. ಈಗ ಕುತ್ಕೊಂಡು ಭಾನುವಾರ ಎಲ್ಲರೂ ಬರ್ತಾರೆ, ಮಾತುಕತೆ ಮಾತಾಡ್ತೀಯ, ಪೊಲೀಸ್ ಸ್ಟೇಷನ್ ಹೋಗ್ಬೇಕಂತ ಅದನ್ನ ಹೇಳ್ತೀನಿ. ಆಸ್ ಪರ್ ದ ಗೌರ್ನಮೆಂಟ್ ನಾ ಸಿಗ್ನೇಚರ್ ಮಾಡಿ ಬಿಸಾಕ್ತೀನಿ ಅಂದ್ರೆ ಕೇಳ. ಈ ಪೆನ್ನೆ ನಾನು ಜಾಬಲ್ಲಿ ಇಟ್ಕೊಂಡ್ಬರೋದು ಅಷ್ಟೇ ಕ್ಲಾಸ್. ನಾವು ಈ ಡೈಲಾಗ್ ಎಲ್ಲ ಬಿಡು. ಈಗ ಡೈಲಾಗ್ ಎಂತದ್ದು ಬಡ್ಲಾಕ ಡೈಲಾಗು. ಅವನ ಮಗಂತ ಅವನು ನಾನು ಯಾಕೆ ನೆಕ್ಕಿಲ್ಲ ಇಷ್ಟ ದಿವಸ. ನೆಕ್ಕಿಲ್ವೋ ಅದೆಲ್ಲ ಯಾವ ಎಲ್ರಿಗೂ ಗೊತ್ತಾ ಇರೋದು ವಿಷಯ. ಗೊತ್ತಾ? ಏನ್ ವಿಷಯ ಹೇಳು. ಏನು ಈಗ ಭಾಗ ಅದೇನೋ ಕೇಳ್ತಾನಲ್ವಾ, ಅದು ಮಾಡಿದ್ರೆ ಆಯ್ತಪ್ಪ. ಅದಕ್ಕೆ ಯಾಕೆ ಇಷ್ಟೊತ್ತಾಗಿರಪ್ಪ? ಅಕ್ಕ ನಿಮ್ ಬಾಯಿಗೆ ಮಣ್ಣಾಕ್ತು. ನಾನು ರಂಪ ಏನು ಮಾಡ್ತಾ ಇಲ್ಲ. ಸಿಗ್ನೇಚರ್ ಕ್ಲಾಸ್ ಅವು ಹತ್ತೋದ ಬೇಡ. ನನ್ನ ಮನೆ ದೇವ್ರು ಬೇಕಾದ್ರೆ ಇಲ್ಲೆಲ್ಲರೂ ಮಳವಳಿಲ್ಲ. ಆಯ್ತು, ಈಗ ಸಿಗ್ನೇಚರ್ ಕ್ಲೋಸ್ ಆಯ್ತು ಅಲ್ವಾ? ಈಗ ಆರ್ ಟಿ ಸಿ ನಿಮ್ಮ ಅಪ್ಪನಿಂದ ನೀನು ಬಂದೈತಲ್ಲ ಜಮೀನು, ಆರ್ ಟಿ ಸಿ ನಂಬರ್ಗಳಲ್ಲಿ ಬೇರೆಯವ್ರ ಹೆಸರು ಐತಲ್ಲ, ಅದಕ್ಕೆ ಏನು ಹೇಳೋದು? ನೀನು ಸಿಗ್ನೇಚರ್ ಕ್ಲೋಸ್ ಅಂತೀಯ. ಅಲ್ಲಿ ಸಿಗ್ನೇಚರ್ ಮಾಡಿ ಹೆಸರಲ್ಲಿ ಆಸ್ತಿ ಇಲ್ವಲ್ಲ, ಏನು ಸಿಗ್ನೇಚರ್ ಕ್ಲೋಸ್ ಮಾಡೋದು ಹಂಗ? ಅದು ಯಾವುದು ಅವನು ಅವನ ಕೆಯ 6-7 ಆರ್ ಟಿ ಸಿ ಇರೋದು ಗೊತ್ತಾಯ್ತಾ? ಗವರ್ನಮೆಂಟಲ್ಲೇ ಇರೋದು, ಇನ್ನೇನು ಇದೇನಿಲ್ಲ. ಏನು ಪ್ರೈವೇಟಲ್ಲಿ ಐತೆ ಅಂತ ನಾನೇನು ಹೇಳ್ತಿಲ್ಲ. ನಾನು ಹೇಳ್ತಿರೋದು ಆರ್ ಟಿ ಸಿಗಳಲ್ಲಿ ನಿನ್ನ ಹೆಸರಿಲ್ಲ, ಬೇರೆಯವ್ರ ಹೆಸರು ಐತೆ ಅಂತ ನಾನು ಹೇಳ್ತಾ ಇರೋದು. ಬೇರೆಯವ್ರ ಹೆಸರು ಯಾರು? ಅದು ಬೇಕಾದ್ರೆ ಆರ್ ಟಿ ಸಿ ತಗೊಬಂದು ಕೊಡ್ತೀನಿ ನಾಳೆಗೆ. ಇರು, ನಾಳೆ ತಗೋಬ. ನೋಡ್ತೀನಿ ಅವ್ರ ಅವನ ಕೆಯ ಯಾರ್ದು ಹೆಸರೈತೆ ಅದನ್ನೇ ನಾನು ಕೇಳ್ತೀನಿ. ಸರಿ ಆಯ್ತು.
ನಿಮ್ಮ ಅಪ್ಪನ ಹುಟ್ಟಿದ ಸೋಳ ಮಗನೇ ಯಾವ್ದು ಗೌರ್ಮೆಂಟ್ ಆಫೀಸಲ್ಲಿ ಕೂತವನಲ್ಲ, ನಿಮ್ಮ ಅವನ್ನ ಹಾಕಿ ನಿಮ್ಮ ಅಪ್ಪನ ಹುಟ್ಟಿದ್ಯಾ ನೀನು, ಹುಟ್ಟ ನನ್ನ ಹೆಸರಲ್ಲಿ ಇರಬೇಕದು. ನಾನು ಕಟ್ಕೊಂಬಂದಿದ್ದೀನಿ ಎಲ್ಲ, ಅದು ತೆಗಿಯಪ್ಪ, ಸಿಗ್ನೇಚರ್ ಹಾಕ್ಕೊಡ್ತೀನಿ ಅಂತೀನಿ. ಟಾಪಿಕ್ಕೆ ಕ್ಲಾಸ್ ಏನೇನು ಬೇಕು ಎಲ್ಲ ಬರ್ಬಿಟ್ಟು ಸಿಗ್ನೇಚರ್ ಹಾಕ್ಬಿಟ್ಟು ಬಿಸಾಕ್ತೀನಿ. ಅದೇ ನಮ್ಮ ಅಪ್ಪನ ಆಸ್ತಿ ಇಷ್ಟು ನೀನು ಯಾರ್ಯಾರ್ದೋ ಲೊಳೊಳೊ ಅಂತ ನೆಕ್ಕಿದ್ಯಾ ಅನ್ನೋದು ಗೊತ್ತಾಯ್ತದೆ, ತಡ್ಕೊ. ಗೊತ್ತಾಗದ ಆರ್ ಟಿ ಸಿ ತೆಗೆದ್ರೆ ಗೊತ್ತಾಗೋಯ್ತದೆ ಯಾರ್ಯಾರ್ದೆಲ್ಲ ನೆಕ್ಕ ಬಂದಿದ್ಯಾ ಅನ್ನೋದು. ಆರ್ ಟಿ ಸಿ ಗೊತ್ತಾಗೋಯ್ತದೆ. ನಾನು ಗೌರ್ನಮೆಂಟಲ್ಲಿ ತಗೊಂಡಿರೋದು, ಈಗಲ್ಲ. ಎಲ್ಲರೂ ಗೌರ್ಮೆಂಟಲ್ಲೇ ಮಾಡೋದು, ಪ್ರೈವೇಟಲ್ಲಿ ಯಾರೂ ಮಾಡಲ್ಲ. ಯಾರು ಪ್ರೈವೇಟಲ್ಲಿ ಯಾರು ರಿಜಿಸ್ಟ್ರೇಷನ್ ಮಾಡಲ್ಲ, ಗೌರ್ಮೆಂಟ್ ರಿಜಿಸ್ಟ್ರೇಷನ್ನೇ ಮಾಡೋದು. ಕೇಳಿ ಇಲ್ಲಿ ಹೇಳ್ತೀನಿ, ನಾವು ವಿಭಾಗ ಆದಾಗ ಗೌರ್ನಮೆಂಟ್ ದಾಖಲೆನೇ ತರೋದು. ಜಕ್ನಾಳಿಗೆ ಇದ್ದವಾಗ ಅವ್ರು ಹೋಗ್ಯಾರನ ಯಾವ ನನ್ನ ಮಗ ಇದ್ದಾನೋ ಪಾಲ್ ಮಾಡ್ಕೊಂಡಿರೋನು ಗೌರ್ಮೆಂಟಿಂದ ತರಿಸು. ನನಗೆ ಯಾಕೆ ಅದು ಕೇಳ್ಕೊಂಡು ಸರಿ, ನಾಳೆಗೆ ಪ್ರಿಂಟರ್ ತಗೊಳ್ತೀನಿ ಬಿಡೋದು. ಅಂತ ಆಲ್ರೆಡಿ ಮೊಬೈಲಲ್ಲಿ ಐತೆ, ಪ್ರಿಂಟರ್ ಇದೆ ತಗೊಳ್ತಿದ್ದೆ. ನಿನ್ನ ಮೊಬೈಲಲ್ಲ, ಆರ್ ಟಿ ಸಿ ತಾಲೂಕು ಕಚೇರಿಲಿ ತಗೋಬೇಕು. ನಿನ್ನ ಆರ್ ಟಿ ಸಿ ನೋಡ್ಕೊಂಡು ತಗೊಳ್ಳೋದಲ್ಲ. ಆರ್ ಟಿ ಸಿ ಎಲ್ಲ ಮೊಬೈಲಲ್ಲಿ ತಗೊಂಡ್ರು ಅಷ್ಟೇ, ಅಲ್ಲಿ ತಗೊಂಡ್ರು ಅಷ್ಟೇ. ನಾನು ಫಸ್ಟ್ ಕಾಪಿ ತಗೋತೀನಿ. ನಾನು ಥರ ಆರ್ ಟಿ ಸಿಲಿ ನೀನು ಹೆಸರಿರಲಿಲ್ಲ, ಇಲ್ಲ ಇದು ಒರಿಜಿನಲ್ ಆರ್ ಟಿ ಸಿಗಳೆಲ್ಲ ಇವು ಬೇರೆ ಆರ್ ಟಿ ಸಿಗಳು ಐತೆ ಅನ್ನೋದಾದರೆ ಅದೆಲ್ಲಿ ಯಾವ ತಾಲೂಕು ಅದು ಯಾವುದು ಬೇಕಾದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಥವಾ ಪಾರ್ಲಿಮೆಂಟ್ಗೆ ಹೋಗಿ ಪ್ರೆಸಿಡೆಂಟ್ ತೆಗಿಸ್ಕೊಂಬರಮ್ಮ, ಆಯಿತಾ? ಆರ್ ಟಿ ಸಿಗಳು ಎಲ್ಲ ಒಂದೇ. ಇಲ್ಲಿ ಎಲ್ಲಿ ಪಾಂಡವಪುರದಲ್ಲಿ ತಗೊಳ್ಳೋದು ಒಂದೇ, ಹೋಗಿ ಇದ್ದೆಲ್ಲ ತಗೊಳೋದು ಒಂದೇ. ತಗಸ್ಕೋ. ಅವ್ರು ಮಾತಾಡ್ತಾರೆ, ನೀನು ಕೇಳಿ ಸುಮ್ಮನೆ ಕುತ್ಕೋವ. ಹುಚ್ಚುಚ್ನಾಗ ಆಡ್ಬೇಕು, ಅದಕ್ಕೆ ಆಡ್ತಾ ಇರೋದಂಗೆ ಅಷ್ಟೇ. ಅಲ್ಲಿ ನೋಡಲ್ಲಿ ನಾನು ಹುಚ್ಚುಚ್ನಾಗ ಆಡ್ತಾ ಇದ್ದಾನಂತೆ. ಈಗ ಪಾಂಡಪುರ ತಗೋಬೋದನೆಯಾ? ಯಾವುದು ಅದೇನು ಪಾರಂಪರಿಕ ತಂದು ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಸರ್ಕಾರದಲ್ಲಿ ಏನು ತಗೋಬೇಕು ತಗೊಳ್ಳೋದು ಅಷ್ಟೇ. ನಾವೆಲ್ಲ ವಿಭಾಗ ಮಾಡ್ಕೊಂಡೇ ಇರೋದು, ಗೌರ್ನಮೆಂಟಲ್ಲಿ ಬರೆದು. ಆಗೈತಾ? ಪತ್ರ ತೆಗಿದ್ದು, ಜೆರಾಕ್ಸ್ ಪತ್ರ ಕೊಡೋದನ್ನ ತಗೋ. ಅದು ನಂತ ಏನಿದೆ, ಅದು ನಂತ ಇರ್ಬೇಕಾದ್ರೆ ನಿಮ್ಮ ಅಕ್ಕ ಅವಳಲ್ಲ, ನಿಮ್ಮ ಅಕ್ಕ ನಿಂಗಕ್ಕ ಅಂತ ಮಡಗಿದ್ದೀನಿ. ಅವನು ಹಿರಿ ಮಗನ ಕರೆಸ್ಬಿಟ್ಟು ಅದೇನು ತಗೊಂಬಿಡಪ್ಪ, ಅದೇನು ನೀನು ನೋಡಿಕೊಂಡು ಮಾಡ್ಕೊಪ್ಪ ಅಂತೀನಿ. ಎಲ್ಲರೂ ಟಾಪಿಕ್ ಕ್ಲಾಸ್ ಆಗ್ತದೆ, ನೆಮ್ಮದಿಯಲ್ಲಿ ಇರ್ತೀನಿ. ಆಗ ಒಂದು ಕೆಲಸ ಮಾಡವ, ಅವನ ಜೊತೆ ಮಾತಾಡ್ಬೋದಲ್ವ? ದೊಡ್ಡರಾಜನ ಜೊತೆ ಅವನಿಗೂ ರಿಯಲ್ ಎಸ್ಟೇಟ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು. ರಿಯಲ್ ಎಸ್ಟೇಟ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು. ದೊಡ್ಡರಾಜನ ಕರ್ಸಿ ಮಾತಾಡೋದ? ಅದೇನು ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಮಾತಾಡವ ಅಂತವ? ಫೋನ್ ಮಾಡ್ಬಿಟ್ಟಲ್ಲ, ಡೈರೆಕ್ಟಾಗಿ ಮಾತಾಡು. ಅಯ್ಯೋ ಫೋನ್ ಮಾಡ್ಬಿಡು, ಇಂಥ ಕಡೆ ಬರ್ತೀವಿ ಮಾತಾಡೋಣ ಅಂತ ಹೇಳಿ ಅವನು ಅಲ್ಲ, ಫಸ್ಟು ಫೋನಲ್ಲಿ ವಿಷಯ ತಿಳ್ಕೊ, ಅದೇನೇ ಅಂತ ಮಾತಾಡ್ಬಿಟ್ಟು ಆಮೇಲೆ ಡೈರೆಕ್ಟಾಗಿ ಮಾತಾಡೋದಿರಲಿಲ್ಲ. ಫೋನಲ್ಲಿ ಏನಪ್ಪ ನಾನು ಏನು ತಿಳ್ಕೊಳ್ಳೋ ಅಂಥದ್ದೇನಿಲ್ಲ. ನಿನಗೆಲ್ಲ ಹೇಳಿದ್ದು, ಅವನಿಗೆ ಹೇಳಿದ್ದು ಕೇಳೋ ಇಲ್ಲಿ. ಏನು ಬರೆಯುವಾಗ ಡೈರೆಕ್ಟಾಗಿ ಇದು ತಾಲೂಕು ಕಚೇರಿಲಿ ಬರೆದಿದ್ದೀನಿ. ಬೇಕಾದ್ರೆ ಸಿಗ್ನೇಚರ್ ಹಾಕಿಸ್ಕೊ, ಬಸ್ ಚಾರ್ಜ್ ಹಾಕೊಬರ್ತೀನಿ, ಸಿಗ್ನೇಚರ್ ಹಾಕ್ತೀನಿ, ನಿನ್ನ ಹೆಸರು ಬರ್ಕೊ. ಕ್ಲಾಸ್ ಈಗ ನನ್ನ ಹೆಸರು ಕ್ಲೋಸ್ ಅಂತ ಬರ್ಕೊಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಜಮೀನು ಇರಬೇಕಲ್ಲ, ಅದೇಳು ಕ್ಲೋಸ್. ನಾವು ಇಲ್ಲಿ ನಮ್ಮ ಅಪ್ತಾಸ್ತಿ ಅಂತ ಹೋದ್ರೆ ಕೆಳಗೆ ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಯಾವುದು ಒಂದು ಮ್ಯಾಕ್ಸಿಮಮ್ 1 ಎಕರೆ ಉಳ್ಕೊಂಡಿರ್ಬೋದು ಅಷ್ಟೇ. ಮಿಕ್ಕಿದೆಲ್ಲ ಮಾರಾಕ್ಬಿಟ್ಟವ್ರು ಬೇರೆ ಬೇರೆಯವ್ರಿಗೆ, ಯಾವುದು ಉಳಿಸಿಲ್ಲ. ಓಹೋ, ನಾನು ನೋಡೋದ ನನಗೆ ಗೊತ್ತಿರೋ ಪ್ರಕಾರ 7 ಐಟಮಲ್ಲಿ ಅವ ಈ ಗಂಟೆ 7 ಐಟಮಲ್ಲಿ ಈ ಹುಡುಕಿರೋ ಪ್ರಕಾರ 3 ಆರ್ ಟಿ ಸಿಯಲ್ಲಿ ಹೆಸರುಗಳವೆ. ಒಂದರಲ್ಲಿ ಅರ್ಧ ಎಕರೆ ಇದೆ, ಇನ್ನೊಂದರಲ್ಲಿ ಅರ್ಧ ಎಕರೆ, ಅದು ಹೆಚ್ಚು ಕಮ್ಮಿ 1 ಎಕರೆ ಅನ್ಕೊಳಪ್ಪ. ಎಲ್ಲ ಸೇರಿಸಿ 1 ಎಕರೆ ಇರ್ಬೋದು. ಅದೇ ಹೇಳ್ತಿರೋ ನಿಜ. 7 ಐಟಮ್ ಅವೆ, 7 ಐಟಮಲ್ಲಿ 1 ಎಕರೆ ಇರಬೇಕು. ಎಲ್ಲ ಸೇರಿಸಿರೋ 4 ಎಕರೆ ಮೇಲೆ ಆಯ್ತಿದೆ. ಅದು 1 ಎಕರೆ ಈಗ ಉಳ್ಕೊಂಡಿರ್ಬೋದು ಅಷ್ಟೇ, ಮಿಕ್ಕಿದ್ದು ಯಾವುದೂ ಇಲ್ಲ ಒಟ್ಟಲ್ಲಿ. ನೋಡೋದ ಆರ್ ಟಿ ಸಿಗಳು ಇರಬೇಕು. ಅವನು ಯಾರ ರಾಜ? ಅವನಲ್ಲ ಮೈಸೂರವ. ಮೈಸೂರು ರಾಜ ಅಲ್ಲ, ಅವನು ದೊಡ್ಡವನ ಮಗ, ದೊಡ್ಡ ರಾಜ. ಮೈಸೂರು ರಾಜ ಅಂತ ಹೊಡಿತಾರೆ ಅವರು ಮೈಸೂರವರು. ಯಾವ ದೊಡ್ಡವನ ಮಗಂದು ದಾಖಲೆಗಳವೆ, ಅವ್ರು ತಗೊಂಡು ಬಿಸಾಕ್ತೀನಿ ತಂದು. ನಾವು ಅದನ್ನೇ ಹೇಳಿದ್ದು, ತಾವು ಇಟ್ಟಿರೋ ದಾಖಲೆಗಳನ್ನ ತಗೊಬಂದು ಕೂತ್ಕೊಳ್ಳಿ ಮಾತುಕತೆಗೆ ಅಂತ. ನಾನು ಬರ್ದು ಬಿಸಾಕ್ಬಿಡ್ತೀನಿ ಕ್ಲೋಸ್, ಬರ್ದು ಬಿಸಾಕ್ಬಿಡ್ತೀನಿ ಕ್ಲೋಸ್ ಅನ್ನೋದಲ್ಲ. ಮಾತು ವಾಕವಾಗಿ ಮಾತಾಡು.
ಬಿಸಾಕೋದು ಕೊಡೋದು ಅವೆಲ್ಲ ಮಾತಲ್ಲ. ಹಾಂ ಈಗ ಇಷ್ಟೊತ್ತಂದು ಮಾತಾಡ್ತಾ ಇರ್ಬೇಕಾದ್ರೆ ಯಾವ ರೀತಿ ಮಾತಾಡಬೇಕು ಅದನ್ನು ಮಾತಾಡಬೇಕು. ಹೌದು ತಗೋತೀನಿ ಬಿಸಾಕ್ಬಿಡ್ತೀನಿ ಅಂದರೆ ಅದು ಯಾರು ಒಪ್ಪಾರ? ಆಯ್ತು ಆಯಿತು. ಏನು ತಲೆ ಬಾಳೆ ಇರೋದಿಲ್ಲ, ಅರ್ಥ ಬರ್ತಾ ಇರಲ್ಲ, ಸುಮ್ಮನೆ ಏನಾರು ಮಾತಾಡೋದಂಗೆ. ನಾನು ಸುಮ್ಮನೆ ಈಗ ಹೇಳ್ತಾ ಇದೆಯಲ್ಲ ದೊಡ್ಡರಾಜು ಅವೆಲ್ಲ ಇಟ್ಟಿದ್ದೀನಿ, ತಗೊಬಂದು ತೋರಿಸ್ತೀನಿ, ತಗೊಬಂದು ಮಾತಾಡ್ತೀನಿ ಅಂತ ಆವಾಗಲೇ ಹೇಳಿದ್ದೀರ. ಅರ್ಧ ಗಂಟೆ ಕಾನ್ವರ್ಸೇಷನ್ ಮಾಡೋದು ನಿಂತೈತಿ, ತಪ್ತಿತ್ತಲ್ಲ. ಅವಂದು ದೊಡ್ಡರಾಜು ಅಂತಕ್ಕೇನು ಹೋಗೋದು ಬೇಡ. ಸಿಂಗ್ರಿಗೌಡರ ಲೇಟ್ ಸಿಂಗ್ರಿಗೌಡರ ಮಗನಾದ 3ನೇ ಮಗನಾದ ಪುಟ್ಟಸ್ವಾಮಿ ಅಂತ ಐತೆ, ಅದನ್ನು ನೀನು ಹೋಗ್ತಾವ. ಅದನ್ನು ನೀವು ತೆಗೀರಿ. ನೀವು ತಗೋಬಾನಿ ತಗೋಬಾಗ ನಿಂತ್ಕೊಂಡು ಏನು ವ್ಯವಹಾರ ಮಾಡಬೇಕು ಮಾಡೋಕ್ಕೆ. ನಾನು ತೆಗಿಯೋಣ? ನಿನ್ನ ತೆಗಿಯಿಂದಿಲ್ಲ. ನಂತವೇನಾರು ಇದ್ದದ ಅಲ್ಲಿ ನೆಕ್ಕುಕ್ಕೆ ಮಾತಾಡ್ತಾ ಇದ್ರು ಪುಟ್ಟಣ್ಣ. ಫೋನ್ ನಂಬರು ಅಲ್ಲಿಂದ ಬಂದ್ಬಿಟ್ಟು ನಾನು ಅಲ್ಲಿಗೆ ಬಂದು ಮಾತಾಡ್ತೀನಿ. ಸ್ವಲ್ಪ ಫ್ರೀಡಮ್. ಓ ಎಸ್ ನೀನು ಸಿಗ್ನೇಚರ್ ಯಾವುದಕ್ಕೆ ಹಾಕಿಸ್ತೀಯ? ನಾನು ಸಿಗ್ನೇಚರ್ ಮಾಡ್ತೀನಿ. ಎಸ್ ಆಯ್ತು. ದೊಡ್ಡರಾಜಂದು ಎಲ್ಲಾನು ಸುರಿನೇ ಕೇಳಬೇಕು, ನನ್ನ ಪುಸ್ತಕನೇ ಇಲ್ಲ. ಗೌರ್ನಮೆಂಟಲ್ಲಿ ಏನು ಪೇಪರ್ ತಗೊಂಡಿದ್ದೆ ಗೊತ್ತಾಯ್ತಾ? ಯಾರು? ನಾನು. ಅದೇ ಪ್ರಕಾರ ಇದೆ. ನಮ್ಮ ಅಣ್ಣವ್ರಿಗೆ ಎರಡು ಎಕರೆ ಇರಬೇಕು, ನನಗೆ 4 ಎಕರೆ 2 ಕುಂಟೆ ಇರಬೇಕು. ಬರೆದು ಕೊಡ್ತೀನಿ. ನಾನು ಬರೆದ ಮೇಲೆ ಯಾವುದು ಎಲ್ಲಿ ಬಂದು ಊರೊಳಗಡೆ ತಿರುಗಾಡ್ಕೊಂಡು ನೆಮ್ಮದಿಯಲ್ಲಿ ಇರ್ತೀನಿ. ಏನು ಬರಿಬೇಕೋ ಎಲ್ಲ ಕಂಪ್ಲೀಟ್. ಒಬ್ಬರು ನೀನು ಬರ್ದು ಕೊಟ್ಬಿಡೋದಲ್ಲ, ಫಸ್ಟು ಆ ಜಮೀನು ನಿನ್ನ ಹೆಸರಲ್ಲಿ ಆಯ್ತು ಅದನ್ನ ನೋಡೋದ. ನಾನು ಇಲ್ಲ ಯಾವುದು ಜಮೀನು ಯಾವನ ಹೇಳ್ದಾನ? ನಾನು RTC ತಂದು ತೋರಿಸ್ತೀನಿ, ತರ್ಕಗಳ ಮನೆಗಳೇ ಬೇಕಾದ್ರೆ ಮೊಬೈಲೇ ಐತೆ. RTCಗಳು 7 RTCನೂ ನಂತವವೆ ಅಲ್ವಾ? ಅದೇನು ತಕೋ ಯಾವುದು 7 ಐಟಮ್ ಅವೆ. ಅವ್ರು ಹೇಳ್ತಿರಂಗೆ 7 ಐಟಮಲ್ಲಿ 7 RTCನೂ ಅವೆ. ಯಾವ RTCಲಿ ಹೆಸರು 2 RTC ಅವೆ ಅಷ್ಟೇ. ಒಂದು ಕದ್ಲಿಗೆರೆ ಅದೊಂದು ಐತೆ, ಪುಸಂಬಿ ಸಣ್ಣ ಸಿಂಗ್ರಿಗೌಡ 29 ಕುಂಟೆದು. ಇನ್ನೊಂದು ಇದು ಹಳ್ಳಿಮರು ಸೀಳು ಅಂತಾರೆ. ಆ ಹಳ್ಳಿಮರು ಸೀಳು ಅದು 1 ಎಕರೆ ಅಲ್ಲ, ಅರ್ಧ ಎಕರೆ ಬರ್ಬೋದು ಮ್ಯಾಕ್ಸಿಮಮ್. ಅದು 12 ಕುಂಟೆದೊಂದು 7 ಕುಂಟೆದೇನೋ ಐತೆ. ಅದು ಬರ್ಬೋದು ಅಷ್ಟೇ ನನ್ನ ಪ್ರಕಾರ. ಅದು ಇವ್ರು ಕದ್ಲಿಗೆರೋದು ಇವ್ರಿಗೆ ಗೊತ್ತಿಲ್ಲ, ನನಗೆ ಅದೆಲ್ಲ ಐತೆ ನಮಗೆ ಗೊತ್ತಿಲ್ಲ. ಅದು ನಮ್ಮ ಅಪ್ಪನ ಪೇಪರಲ್ಲಿ ನಮ್ಮ ಅಪ್ಪನ ಹೆಸರಲ್ಲಿ ಇತ್ತು, ಅದಕ್ಕೆ ನಾವು ಬರ್ಕೊಂಡಿದ್ದೀವಿ ಅಷ್ಟೇ ಅಂತ ಇವ್ರು ಹೇಳಿದ್ರು. ಫಸ್ಟ್ ಆಫ್ ಆಲ್ ಕದ್ಲಿಗೆರೋದು ಎಲ್ಲ ಐತೆ ಅಂತ ಇವ್ರಿಗೆ ಗೊತ್ತಿಲ್ಲ. ಇವ್ರದ್ದು ಇದು ಏನೋ ಅದ್ರ ಹೆಸರೇನು ಹೇಳೋದು, ಹಳ್ಳಿಮರು ಸೀಳು ಅಂತವ್ರಲ್ಲ, ಹಳ್ಳಿಮರು ಸೀಳು ಇದಾಗಿರೋದು ಏನು ಹೇಳೋದು, ಅವಾಗಲೇ ಹಳ್ಳಿಮರು ಸೀಳಲ್ಲಿ ಜನ ಎಲ್ಲ ಓಡಾಡಿ ರೋಡ್ ಮಾಡ್ಕೊಂಡಿದ್ರು. ಅದು ಮನೆಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಐತೆ. ಅಲ್ಲಿ ಬಹುಶಃ ಸೈಟ್ ಹೊಲನೇ ಇರೋ ಡೌಟು. ಎಲ್ಲ ಮನೆಗೇನೆ ಕಟ್ಟಿರ್ತಾರೆ ಅಥವಾ ಓಡಾಡಿ ತಾರ್ ರೋಡ್ ಹಾಕ್ಬಿಟ್ಟಿರ್ತಾರೆ ಅಷ್ಟೇ ಬಹುಶಃ. ಇಷ್ಟೊತ್ತೆಲ್ಲ ಸಿಟಿ ನಾನು ಚಿಕ್ಕವನಾಗಿದ್ದಾಗ್ಲೂ ನಮ್ಮ ಹಳ್ಳಿಮರು ಸೀಳು ಐತಲ್ಲ, ಹಳ್ಳಿಮರದ ಸೀಳು ಅಲ್ಲೇ ನಿಂತ್ಕೊಂಡು ಆ ಬಾವಿಗೆ ಹೋಗಿ ನೀರು ಹೊತ್ಕೊಂಬಂದು ಜನ ಎಲ್ಲ ಓಡಾಡ್ತಿದ್ರು. ನನಗೇನು ನಮ್ಮ ಅಪ್ಪನ ಅಷ್ಟೇ ಏನು ಬೇಕಾಗಿಲ್ಲ. ಅದೆರಡೇ 2 ಸೈಟಲ್ಲಿ, ಅದೆರಡೇ RTCಯಲ್ಲಿ ನಿನ್ನ ಹೆಸರಿದ್ದಾಗಲೇ ನನಗೆ ಗೊತ್ತು. ಅದೇ ಮಮ್ಮಿಗೆ ಮೊನ್ನೆನೇ ಹೇಳಿದೆ, 2 RTCಲಿ ಅಣ್ಣನ ಹೆಸರಲ್ಲಿರೋದು. ಈ 2 RTCಲಿ ಜಮೀನು ಖಂಡಿತ ಅಣ್ಣನ ಉಳಿದಿರಲ್ಲ. ಒಂದು 29 ಕುಂಟೆ ಸೈಟ್ ಐತೆ, ಜಮೀನು ಐತಲ್ಲ, ಆ ಜಮೀನು ಎಲ್ಲಿ ಇರೋದೇ ಇರೋ ಡೌಟು. ಅದು ಎಲ್ಲ ಐತೆ ಅಂತ ಯಾರಿಗೂ ಗೊತ್ತಿಲ್ವಂತೆ, ಅವ್ರಿಗೇನೋ ಗೊತ್ತಿಲ್ವಂತೆ. ಸೊ ಅದನ್ನು ತೋರಿಸೋದೇ ಇಲ್ಲ. ಇನ್ನೊಂದು ಹಳ್ಳಿಮರು ಸೀಳು ಖಂಡಿತ ಜಮೀನು ಇದ್ರೂ ಇದು ಮಾಡಿ ತಾರ್ ರೋಡ್ ಹಾಕ್ಬಿಟ್ಟು ಅಚ್ಚುಕಟ್ಟಾಗಿ ಸಿಟಿ ಕಾರ್ಪೊರೇಷನ್ ತಾರ್ ರೋಡ್ ಹಾಕ್ಬಿಟ್ಟಿರ್ತಾರೆ, ಅಥವಾ ಜನಗಳು ಓಡಾಡಿ ರೋಡ್ ಮಾಡಿಬಿಟ್ಟಿರ್ತಾರೆ. ಕೇಳೋರು ಯಾರೂ ಇಲ್ಲ. ಬಹುಶಃ ಹಂಗೆ ಆಗಿರುತ್ತೆ. ಅದಕ್ಕೋಸ್ಕರ ಅದೆರಡು ಉಳಿಸ್ಕೊಂಡವ್ರೆ, ಮಿಕ್ಕಿದೆಲ್ಲ ಮಾರಾಕವ್ರೆ ಅಂತ ನಾನು ಹೇಳಿದೆ. ಅದೇನಾರಾಗಲಿ ಮಾತುಕತೆ ಮಾತಾಡಲಿ. ನಾನು ಕಂಪ್ಲೇಂಟ್ ಲೆಟರ್ಗಳನ್ನ ಬರೆದು ಇಟ್ಟಿದ್ದೀನಿ. ಇವರು ಮಾತುಕತೆ ಮಾತಾಡಿ ಮುಗಿದ್ಮೇಲೆ ತಗೊಂಡೋಗಿ SP ಆಫೀಸಲ್ಲಿ ಮಡಗ್ತೀನಿ. ನೋಡಿ ಸ್ವಾಮಿ, ನಮ್ಮ ತಾತನ ಆಸ್ತಿ ಇಷ್ಟಿತ್ತು, ನಮ್ಮ ಅಪ್ಪನಿಗೆ 2ನೇ ಅಕ್ಕನ ಮದುವೆ ಟೈಮಲ್ಲಿ ಹಿಂಗೆ ತೊಂದರೆ ಎಲ್ಲ ಕೊಟ್ಟು ಬೆದರಿಸಿ ನನ್ನ ಕೈಲಿ ಸಿಗ್ನೇಚರ್ ಮಾಡಿಸ್ಕೊಂಡ್ರು, ಹಕ್ಕು ಖುಲಾಸೆ ಮಾಡಿಸ್ಕೊಂಡ್ರು, ಮೋಸ ಮಾಡಿ ಹಕ್ಕು ಖುಲಾಸೆ ಮಾಡ್ಕೊಂಡಾದ್ಮೇಲೆ ಮನೆಯಿಂದ ಆಚೆಗೆ ಹಾಕಿದ್ರು. ಆ ಮನೆ ಬಿಟ್ಟೆ ಓಡೋದ್ರು ಅವರು, ಎಲ್ಲ ಆಸ್ತಿನೆಲ್ಲ ಮಾರ್ಕೊಂಡು. ಸೊ ಕೊನೆಗೆ ನಾನು ಇದ್ದಿದ್ದು ಮನೆಯದು ಲೀಸ್ ಅಗ್ರಿಮೆಂಟು ಅವ್ರ ಹೆಸರಲ್ಲಿತ್ತು. ಸೊ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಆ ದುಡ್ಡು ಇಸ್ಕೊಂಡು ಮನೆ ಬಿಟ್ಟು ಓಡಿಸಿದ್ರು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಪೊಲೀಸ್ವರೆಲ್ಲ ಲಂಚ ಕೊಟ್ಬಿಟ್ಟು ಪೊಲೀಸವ್ರದ್ದು ಹಿಂಗೆ ಮಾಡೋರೆ.
ಸೊ ಹಿಂಗಾಗಿ ನಾನು 5 ವರ್ಷದಿಂದ ಮನೆ ಕೂಡ ಇಲ್ಲ, ಇರೋಕ್ಕೆ ಪಾರ್ಕಲ್ಲಿ ಮನಿಕೊಂಡು ಜೀವನ ಮಾಡ್ತಾಯಿದ್ದೀನಿ. ಸೊ ಹಿಂಗೆಲ್ಲ ತೊಂದರೆ ಕೊಡ್ತಾರೆ. 30 ಕೋಟಿ ರೂಪಾಯಿ ಮೇಲೆ ಜಾಸ್ತಿ ಬೆಲೆ ಬಾಳ್ತಿದೆ ಆಸ್ತಿ. ಅದು 30 ಕೋಟಿ ರೂಪಾಯಿಗೆ ಹೆಚ್ಚಿಗೆ ಆಸ್ತಿ ಐತೆ. ಅದನ್ನೆಲ್ಲ ಮಾರ್ಕೊಂಡು ಮನೆ ಬಿಟ್ಟೋಡೋದು ಅಂತ ಕಂಪ್ಲೇಂಟು ಬರೆದಿದೆ. ಬರ್ಬಿಟ್ಟು ಕೊಡು ಅಂತೆಲ್ಲ ಬರ್ಬಿಟ್ಟು ಯಾವತ್ತೋ ಕೊಟ್ಬಿಟ್ಟಿದ್ದೀನಿ. ಪೊಲೀಸರು ಸರಿಯಾದ ಸಾಕ್ಷಿ ಆಧಾರಗಳಿಲ್ಲ ಅಂತಬಿಟ್ಟು ಪೆಂಡಿಂಗಲ್ಲಿ ಇಟ್ಟವ್ರು ಅಷ್ಟೇ. ಹಂಗ ಒಟ್ಟು ಯಾವುದೋ ಕಾಲ ಆಗದೆ ಇವತ್ತಿನ ಕತೆ. ನಾಳೆ ಬೆಳಿಗ್ಗೆ ಎದ್ಬಿಟ್ಟು ಅದು ಯಾವುದು ಏನು ಅಂತ ಅಂದ್ಬಿಟ್ಟು ನಾನು ಬರೇಳೋ ಅಲ್ಲಿಗೆ ನಾನು ಬಂದ್ಬಿಟ್ಟು ಅದು ಯಾರು ಹೇಳಿರೋರು ಮುಸುಡಿಗಳು ಸ್ವಲ್ಪ ತೋರಿಸಿ ಇಲ್ಲಿ ಆಯಿತಾ. ನಾನು ಅದೇನು ಇದು ಮಾಡಿಕೊಡ್ತೀನಿ, ಬರ್ಕೊಡ್ತೀನಿ. ನೀವು ಮುಂದೆ ನಿಂತು ಅದೇನು ಮಾಡಬೇಕು. ಇವನು ಬರೋ ಭಾಗ ನಿನಗೆ ಬರ್ತದೆ ಅಷ್ಟೇ. ಅವರು ಬರೋ ಭಾಗ ನಮ್ಗೇನು ಬೇಡ. ಸದ್ಯಕ್ಕೆ ನಮಗೆ ಒಂದು ಲ್ಯಾಪ್ಟಾಪು ಮೊಬೈಲು ಬೈಕ್ ತಗೊಳ್ಳೋಷ್ಟು ದುಡ್ಡಾದರೆ ಸಾಕು. ಈಗ ಭಾಗ ಬರ್ತದಲ್ಲ, ಇಷ್ಟ ಇದೆ ಇಟ್ಕೋ, ಕಷ್ಟ ಆದರೆ ಅವ್ರಿಗೆ ಇದು ಮಾಡ್ಬಿಟ್ಟು ಅದೇನು ಬೇಕೋ ಮಾಡ್ಕೊ. ಮಾಡವ, ಅದಕ್ಕೋಸ್ಕರ ಈಗ ಮಾಡ್ತಾ ಇದ್ದೀವಿ. ಕೇಳ ಇಲ್ಲಿ ನನ್ನ ಹತ್ರ ವಾದ ವಿವಾದ ಮಾಡಬೇಡ. ಪೇಪರಲ್ಲಿ ಏನು ಬರಿಬೇಕು ಟಕ 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 ಅಂತ ಬರ್ಕೊಡ್ತೀನಿ. ಸನ್ ಆಫ್ ಲೈಟ್ ಸಿಂಗ್ರಿ ಗೌಡರು, ಜಕ್ಕನಹಳ್ಳಿ, ಮೇಲುಕೋಟೆ ಹೋಬಳಿ ಅಂತ ಬರೆದು ಕೊಡ್ತೀನಿ. ಏನು ಬರೆಸ್ತೀಯ ಬರೆಸು, ಬರೆದು ಸೈನ್ ಹಾಕ್ಕೊಡ್ತೀನಿ. ಏನು ನಿಮ್ಮೂರು ಪೂರ್ತಿ ಜಕ್ಕನಹಳ್ಳಿ ಬರ್ಕೊಬಿಟ್ಯಾ? ಯಾವುದು ಪೂರ್ತಿ ಜಕ್ಕನಹಳ್ಳಿ ಹೆಸರು ಬರ್ಕೊಟ್ಯಾ? ಬರ್ಕೊಡ್ತೀನಿ. ಪೂರ್ತಿ ಜಕ್ಕನಹಳ್ಳಿಯ? ಓ ಎಸ್, ಪೂರ್ತಿ ಜಕ್ಕನಹಳ್ಳಿ. ಪಾಪನ್ ಮುಟ್ಟಿದ್ದಾನ ಅವನು. ರವಾನ ಕ್ಯಾಯ ಮೇಲೆ ಮಾತಾಡೋ ಯಾಕೆ ಇಷ್ಟ ನೀನು? ಈಗ ಜಕ್ಕನಹಳ್ಳಿಲಿ ಅವನ ಆಸ್ತಿ ಏನಾಯ್ತೋ ಅಷ್ಟು ಎಲ್ಲರೂ ಬರ್ಸ್ಕೊ. ಆಯ್ತು ನೋಡವ ಇರವ. ನನ್ಗೆ ಗೊತ್ತಿರೋ ಪ್ರಕಾರ ಹೇಗೆ ಗೊತ್ತವ, 7 ಐಟಮ್ ಬಂದೈತೆ. 4 ಎಕರೆ ಜಮೀನು ಬಂದೈತಲ್ಲ, 4 ಎಕರೆಯಲ್ಲಿ ಯಾವುದು ಉಳಿಸಿಲ್ಲ. ಅವರೆಲ್ಲ ಮಾರ್ಬಿಟ್ಟವ್ರೆ. 2 ಮಾತ್ರ ಉಳಿಸ್ಕೊಂಡವ್ರೆ. ಆ 2 ಉಳಿಸ್ಕೊಂಡಿರೋದ್ರಲ್ಲಿ ಒಂದು ನಾಪತ್ತೆ. ಅದೆಲ್ಲೈತೆ ಅಂತ ಯಾರಿಗೂ ಗೊತ್ತಿಲ್ಲ. ಇನ್ನೊಂದು ಗೊತ್ತಿರೋದು ಒಂದು ಹೊಲ ಐತಲ್ಲ, ಅಲ್ಲಿ ಹೊಲದ ಮೇಲೆ ಜನ ಓಡಾಡಿ ದಾರಿ ಮಾಡ್ತಿದ್ರು. ಇವರು ಅಚ್ಚುಕಟ್ಟಾಗಿ ಈಗ ತಾರ್ ರೋಡ್ ಹಾಕ್ಸ್ಬಿಟ್ಟು ಓಡಾಡೋಕ್ಕೆ ವ್ಯವಸ್ಥೆ ಮಾಡಿಬಿಟ್ಟಿರ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋದ ನಾನು ಪಾಲಾದ ಮೇಲೆ ನಾನು ಆಸ್ತಿ ಏನಾದರೂ ನಾನು ಕಾಲಿಟ್ಟಿದ್ರೆ ಅದು ನನ್ನ ಮನೆ ದೇವರು ಯೋಗ ನರಸಿಂಹಸ್ವಾಮಿ ಅವನೇ ಅದನ್ನು ನೋಡ್ಕೊಳ್ಳಿ. ಈಗ ನಾನು ಹೇಳ್ತೀನಿ ಕೇಳು, ಜಾಸ್ತಿ ಯಾರು ಮಾತಾಡಬಾರ್ದು. ಈಗ ನಿನಗೆ ಪಾಲು ಬಂತು ತಾನೆ ಅಲ್ವಾ? ನಿನ್ನ ಪಾಲು ಯಾರಿಗೆ ಹೋಗ್ಬೇಕು? ನಿನ್ನ ಮಗನಿಗೆ ಹೋಗ್ಬೇಕು. ಅದನ್ನ ನೀನು ನಿಂತ್ಕೊಂಡು ನಿನ್ನ ಪಾಲು ಏನು ಬಂದೈತೋ ಸ್ವಲ್ಪ ಕೇಳು, ಪೂರ್ತಿ ಕೇಳು. ನಿನ್ನ ಆಸ್ತಿ ಏನು ಬಂದೈತೋ ಅದನ್ನ ಅವನ ಹೆಸರು ಮಾಡು ಅಷ್ಟೇ ತಾನೇ. ನಾನು ನನ್ನ ಹೆಸರು ಮಾಡುವಂತಲೂ ಹೇಳಿಲ್ಲ, ಮಮ್ಮಿ ಹೆಸರಿಗೆ ಮಾಡುವಂತಲೂ ಹೇಳಿದ್ ನಾನು. ಅಥವಾ ಯಾರ ಹೆಸರಲ್ಲ ಅವ್ರು ಇಟ್ಕೊಳ್ಳಿ, ನನಗೆ ಅದು ಬೇಕಾಗಿರ್ಲಿಲ್ಲ. ಇಲ್ಲೇ ಇವ್ರ ಮಮ್ಮಿ ಹೆಸರಿಗೋ ಇವನ ಹೆಸರಿಗೋ ಮಾಡ್ಕೊಡ್ತೀನಿ. ಸಿಗ್ನೇಚರ್ ಟಕ 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 ಅಂತ ಹಾಕ್ತೀನಿ. ಪಾಂಡ್ಯಪುರ ತಾಲೂಕೆ ನಾನು ಕಾಲನ್ನು ಇಡುವುದಿಲ್ಲ. ನೀನು ಟಕ 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 ಅಂತ ಸಿಗ್ನೇಚರ್ ಹಾಕೋದಿರ್ಲಿ, ಫಸ್ಟ್ ಆಸ್ತಿ ಐತೆ ನೋಡವ, ಆಮೇಲೆ ನೀನು ಟಕ 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 ಅಂತ ಹಾಕೊಡುವೆ. ಓ ಎಸ್. ಹ್ಞೂ ಕಣ, ನಿನಗೆ ಗೊತ್ತಿಲ್ಲ, ನೀನು ನೋಡಿದ್ಯಾ ಆಸ್ತಿ? ಜಕ್ನಳ್ಳಿಲಿ ರವರ್ನ ಮಾತಾಡು ಕೇಳ. ಜಕ್ನಳ್ಳಿಲಿ ಯಾವನು ನೋಡಿಲ್ಲ, ಅದು ಗೊತ್ತಾ? ನಾನೇ ನಂದ ಬದುಕಿದಾಗ ನಾನೇ ಒಂದೆಲ್ಲ ನೋಡಿದ್ದೀನಿ. ನಂದನೇ ನನಗೆ ತೋರಿಸಿದ್ದ. ನಾನು ಸಿಗ್ನೇಚರ್ ಹಾಕೊಡ್ತೀನಿ, ನೀನು ಹಾಕಿಸ್ಕೊ. ಆಯ್ತು, ನೀನು ಟಕ ಟಕ ಅಂತ ಜಕ್ನಳ್ಳಿ ಎಲ್ಲ ಬರ್ಕೊಡ್ತೀಯ, ಮೈಸೂರು ಪ್ಯಾಲೇಸ್ ಬರ್ಕೊಡ್ತೀಯ ಟಕ ಟಕ ಅಂತ. ನಾನು ಟಕ ಟಕ ಅಂತ ಅದೇ ಜಿಂಕೆಯಲ್ಲಿ ಬರ್ಸ್ಕೊಂಡು ತಗೊಂಡ್ರ ಅಲ್ಲಿ ಆಸ್ಪತ್ರೆಗೆ ಹಾಕ್ತಾರೆ. ಲೇಟ್ ಸಿಂಗ್ರಿಗೌಡರ 3ನೇ ಮಗ ಪುಟ್ಟಸ್ವಾಮಿ. ಅದೇ ಅವರು ಮೈಸೂರು ಲೇಟ್ ಸಿಂಗ್ರಿಗೌಡರ 3ನೇ ಮಗ ಪುಟ್ಟಸ್ವಾಮಿ ಮೈಸೂರು ಪ್ಯಾಲೇಸ್ ಅನ್ನ ನವೀನ ಬರ್ಕೊಡ್ತಾ ಇದ್ದಾನೆ. ಅಲ್ಲ ಫಸ್ಟು ಒಂದು ಜಕ್ಕನಹಳ್ಳಿದು ಏನೇನಿದೆ ಎಲ್ಲಾನು ಬರೆದು ಕೊಡುತ್ತೇನೆ, ಬರೆದು ಕೊಡುತ್ತೇನೆ. ಅಲ್ಲ, ಜಮೀನೇ ಇಲ್ಲ ಅಂತ ನಾನು ಹೇಳ್ತಾ ಇರೋದು. ಜಮೀನ್ ಇಲ್ವಾ? ಏನು ಉಳಿಸೇ ಇಲ್ಲ ಏನು ಉಳಿಸೇ ಇಲ್ಲ ಅಂತ ನಾನು ಹೇಳ್ತಿರೋದು. ಹಂಗ ಸುಮ್ಮನೆ ಇರ್ತೀಯನ? ಜಕ್ಕನಹಳ್ಳಿಲಿ ನಿನ್ನ ಆ ಪತ್ರ ತೆಗೀಗ ತೆಗಿಸ್ಬಿಟ್ಟು ಮುಂದೆ ಎಲ್ಲರೂ ಇಲ್ಲೇ ಪುಟ್ಟಣ್ಣ ಸುಮ್ಮನೆ ಕೂತ್ಕೊಳ್ಳುವುದಿಲ್ಲ. ಎಲ್ಲರದ್ದು ಯಾವ್ಯಾವ್ದು ಇರ್ತದೆ ಎಲ್ಲರದ್ದು ಸಿಗ್ನೇಚರ್ ಹಾಕ್ಸಿ ನೆನಪು ಕೊಡ್ತಾನೆ. ಸುಮ್ಮನಿರಪ್ಪ, ಪತ್ರ ಏನಾಯ್ತು ಅದನ್ನ ಇನ್ಯಾಲ್ಗೆ ಅವನ ಮಗ ನಮಸ್ಕಾರ ಅಂತ ಮಾಡ್ಬಿಡ್ತೀನಿ. ನಿನ್ನ ಆಸ್ತಿ ಏನಾಯ್ತು? ಯಾವನು ರೆವಿನ್ಯೂ ಇನ್ಸ್ಪೆಕ್ಟ್ರು, ಯಾವ ಬದ್ನಾಕಾಯಿ ತೊಟ್ಟನವನು ಅವನ ನೋಡೋದು ಪಾಲಾದಾಗ ಅದೇನೇನಿದೆ ಅದೆಲ್ಲ ಬರ್ಸು. ನಾನೇನು ನಾಲ್ಗೆ ಹಾಕಿ ನೆಕ್ಕೊಂಡಿದ್ರೆ ಅದನ್ನು ಹೇಳ್ಸು.
ಅವನೇ ನೀನು ಅದು ಯಾರ್ಯಾರು ನೆಕ್ಕಿದೆಯೋ ಅದು ಒಂದು ದಿವಸ ಗೊತ್ತಿದೆ, ತಲೆ ಕೆಡ್ಸ್ಕೊಬೇಡ. ನೆಕ್ಕದ್ರ ಬಗ್ಗೆ ನೀನು ನೆಕ್ಕದ್ರಲ್ಲಿ ಎಕ್ಸ್ಪರ್ಟ್ ಅಂತ ನಮಗೂ ಗೊತ್ತು. ನೀನು ಅವಾಗ ನಿಮ್ಮ ಅಪ್ಪಂದು ನೆಲ ನೆಕ್ಕಿದ್ರೆ ನೀನು ಬಾಯಿ ಮೊನ್ನೆ ಬೀಳೋದು, ಅದಕ್ಕೆ ನೀವು ಹೋಗಿ ನೆಕ್ಕಿಲ್ಲ. ಸುಮ್ಮ ಕೂತ್ಕೋ. ಯಾರು ನಮ್ಮ ಅಪ್ಪನ ಹೊಲದ್ದು ಯಾವನು ನೆಕ್ಕ? ಈಗ ನಿಮ್ಮ ಅಪ್ಪನ ಆಸ್ತಿ ನಿನ್ನ ಹೆಸರಲ್ಲಿ ಐತಾ ಇಲ್ವನ? ಹೌದಾ? ಈಗ ಆಸ್ತಿ ಪತ್ರ ಅದೇ ಅಲ್ವಾ? ಸರಿ, ಅದನ್ನ ತೆಗಿ ಮುಂದಕ್ಕೆ. ರಾಜ್ ಅಂತ ಹೋಯ್ತಾ. ಮೊದಲನೇ ಪತ್ರ ಲಕ್ಷ್ಮಣೇಗೌಡ, ಎರಡನೇ ಪತ್ರ ನಾಗರಾಜೇಗೌಡ, ಮೂರನೇ ಪತ್ರ ಪುಟ್ಟಸ್ವಾಮಿ, ನಾಲ್ಕನೇ ಪತ್ರದಲ್ಲಿ ನಮ್ಮ ಲಕ್ಷ್ಮಿ ಶಾರದಾ ಅವರಿಗೆ 50,000 ರೂಪಾಯಿಗಳನ್ನು ಕೊಡಲಾಗಿದೆ. ಈಗ ನನ್ನ ಹೆಸರಲ್ಲಿರುವಂತ ಆಸ್ತಿ ಅಕ್ಕ ಸಂಪೂರ್ಣ ಬರ್ಕೊಡ್ತೀನಿ. ನಾನು ಆ ಕಡೆ ನೆನೆಸ್ಕೊಳಕ್ಕೂ ಇಲ್ಲ. ಅವರು ಅಲ್ಲಿ ಏನು ಉಳಿಸೇ ಇಲ್ಲ ಅಂತ ನಾನು ಹೇಳ್ತಿರೋದು ನಿನಗೆ. ಈಗ ಉಳಿದಿದೆ ಅಂತ ಅಕ್ಕ ಇರು ಸ್ವಲ್ಪ ಇರು. ಅವನವನ್ನ ಯಾವನ್ ಕರ್ಕಬ ಎಕ್ಕಡದಾಗ ಹೊಡಿತೀನಿ. ಅವನ ತಾಯಿನ ಹಾಕಿಕೊಂಡು ಮಗ ಅಲ್ಲಿಂದ ಬರ್ತಾರೆ ನಿಂತ ಎಕ್ಕಡ ಹೊಡ್ಸ್ಕೊಳಕ್ಕೆ. ಯಾರು ಎಕ್ಕಡದಲ್ಲಿ ಹೊಡಿತಾರಂತ ಬನ್ನಿ ಆ ಸೋಳ ಮಕ್ಕಳು ನೆಟ್ಟಿನ ನ್ಯಾಯಕ್ಕೆ ಅದು ಇದು ನ್ಯಾಯ ಮಾಡಿಸ್ತಾಗ ನಾನೇ ಪುಟ್ಟಣ್ಣ ಹೋಯ್ತಿದ್ದು. RTC ಹೆಸರುಗಳಿಲ್ಲಕ್ಕವ. ಹೆಸರು ಇವ್ರ ಹೆಸರೇ ಇಲ್ಲ ಅದರಲ್ಲಿ. ಯಾರೋ ಬೇರೆದವ್ರ ಹೆಸರಲ್ಲ ಅಕ್ಕ. ಒಂದ್ ಕೆಲಸ ಮಾಡು, ರಾಜ್ ಅಂತ ವಿರೋಧದನ್ನ ತಕೊಂಬರ್ಲಿ, ಆಮೇಲೆ ಮಾತಾಡ್ಲಿ. ಈಗ RTC ಹತ್ರ ಅದಲ್ವೇನೋ ಅಂತ ಹೋಗ. ಈಗ ಕೇಳಿರಿ, ಅದನ್ನ ಒರಿಜಿನಲ್ ಕೊಡೋಕೆ ಹೋಗಬೇಡ, ಜೆರಾಕ್ಸ್ ಮಾಡಿಸಿ ಕೊಡು. ಒರಿಜಿನಲ್ 1000 ಪ್ರಿಂಟ್ ತಗೊಂಡು ತಗೋಬೋದು. ಈಗ ತಗೊಬಂದು ಅವ್ನು ಕೊಡು, ಅದೇನು ಮುಂದಕ್ಕೆ ಏನ್ ಮಾಡ್ಬೇಕೋ ಮಾಡ್ತಾನೆ. ಅವ್ರ ಇರೋದು ತಗೊಬರ್ಲಿ. ಅದೇನು ಎಲ್ಲ ನನ್ನ ಹೆಸರಲ್ಲಿದೆ ಅಂತ ಅವ್ರಲ್ವಾ, ರಾಜನ್ ತವಿಟಿನಿ ಅಂತ ತಗೊಬರ್ಲಿ. ನೀನೇ ತಗೋಪ್ಪ ಅಲ್ಲಿ. ಈಗಾಗಲೇ ನೀನೇ ತಗೋದ ಅಂತಾರಲ್ಲ. ಇನ್ನೇನು ಹೇಳಿದ್ರು? ನಿನ್ನ ಹೆಸರಲ್ಲಿ ನಾನು ಹೇಳ್ತಾ ಇದ್ದೀನಿ ನಿನ್ನ ಹೆಸರಲ್ಲಿ ಆಸ್ತಿನೇ ಇಲ್ಲ ಅಂತ, ಈಗ ಮಾಡ್ಬಿಟ್ಟಿದ್ಯಾ ಅಂತ. ಹಂಗಂತ ಈಗ ನೀನು ಪೊಲೀಸ್ನವ್ರಿಗೆ ಸ್ವಲ್ಪ ಸುಮ್ಮನೆ ಇರ್ತೀಯ ನೀನು. ಪೊಲೀಸ್ನವ್ರು ಕೊಡೋ, ಪೊಲೀಸ್ನವ್ರು ಬಂದ್ಕೊಡ್ರಿ ಅಂತೀನಿ. ಏನು ಭಯ ಏನೂ ಇಲ್ಲ, ಕೊಟ್ಟಾಗದೆ ಬೇಕಾದ್ರೆ ಅಕ್ಲಾಜ್ಮೆಂಟ್ ಹೋಯ್ತಾ ಕೊಡ್ಲಾ? ಅದು ನಾನು ಕೇರೆ ಮಾಡುವುದಿಲ್ಲ. ನೀನು ಕೈ ಕೋಳ ಬಿದ್ರು ಕೇರೆ ಮಾಡುವುದಿಲ್ಲ ಅಂತ ನಮಗೆ ಗೊತ್ತು. ಹೌದು. ಅಲ್ಲ, ಈಗ ಆಸ್ತಿ ಅವನೇನು ಮಾಡಿಲ್ಲ, ಆಸ್ತಿ ಅವನ ಹೆಸರಲ್ಲಿ ಅದೇ, ಪತ್ರನೂ ಅದೇ, ಕೊಡ್ತೀನಿ ಅಂತ ಹೇಳ್ತಾವನಲ್ಲ. ಅವ್ರು ಹೇಳ್ತಾ ಇಲ್ವಾ ಎಲ್ಲ ನೀನೇ ರೆಡಿ ಮಾಡುವಂತ? ನಿನ್ನೇನು ರೆಡಿ ಮಾಡುವಂತ? ಅವನು ನೀನೇನು ಅಲ್ಲಿ ಹೇಳ್ತಾ ಇಲ್ವಾ? ಅಲ್ಲಿ ಅಲ್ಲ, ಅವನೇನು ರೆಡಿ ಮಾಡೋಣ? ಕೇಳಕ್ಕ ಇಲ್ಲಿ ಇರೋದು ಮೆಲ್ಗೆ ಅಂತದ್ದು ಇರೋದು ನನ್ನ ಹೆಸರಲ್ಲೇ. ಪುಟ್ಟಸ್ವಾಮಿಯ ಮೂರನೇ ಮಗ ಪುಟ್ಟಸ್ವಾಮಿ, ಸಿಂಗ್ರಿಗೌಡರ ಮಗ ಪುಟ್ಟಸ್ವಾಮಿ, ಲೇಟ್ ಸಿಂಗ್ರಿಗೌಡರು ಅಂತ ಬರ್ದ್ಬಿಟ್ಟು ನಮ್ಮ ಅಣ್ಣಂದಿರೆಲ್ಲ ಸೈನ್ ಹಾಕಿದ್ದಾರೆ. 7-8 ಜನ ಸೈನು ಹಾಕಿದ್ದಾರೆ. 7-8 ಜನ ಸೈನ್ ಹಾಕಿರೋರು ಸತ್ತಾಗಿರ್ಬೇಕು, ಇನ್ನು ಕೆಲವರು ಯಾರೇ ಇರಬೇಕು. ಆ ಪತ್ರ ಆಯ್ತಾ? ಯಾವುದು? ಈಗ ನೀನು ಇಷ್ಟು ಮಾತಾಡ್ದಲ್ಲ, ನಿನ್ನ ಹೆಸರಿಗೆ ಆಗದೆ ಅಂತ ಪತ್ರನ. ನಿನ್ ಮನೆ ಕಾಯುವಾಗ ರಾಜ್ ಅಂತ ಹೋಯ್ತಾ ಕಣೋ ತಾಯಿ. ರಾಜಂತ ಹೋಯ್ತಾ? ಈಗ ರಾಜಂತ ಪತ್ರ ಆಯ್ತು ಅಂತ ತಗೊಂಬರೋದು, ನಾನು ಜೆರಾಕ್ಸ್ ಮಾಡಿಸಿ. ನಂತ ಹೇಳಿದ್ದೇವ, ರಾಜನ ನಂಬರ್ ಇದ್ದೇವ. ರಾಜ ಯಾರೋ ಒಂದು ಗೊತ್ತಾವ ನನಗೆ. ಫಸ್ಟ್ ಆಫ್ ಆಲ್ ಹೆಸರು ಕೇಳಿದ್ದೀನಿ ಅಷ್ಟೇ, ನನಗೆ ರಾಜ ಗೊತ್ತಾವ. ನಾನೇ ಗೊತ್ತಾವ ನೋಡಿ, ನಾನು ಎಲ್ಲಾರನ್ನ ಹೆಸರು ಕೇಳಿದ್ದೀನಿ ಅಷ್ಟೇ. ಕೇಳಕ್ಕ ಇಲ್ಲಿ ನೀನು ರಾಜನ ಹತ್ರ ಹೋಗ್ಬಿಟ್ಟು ಹಿಂಗೆ ಮಾತಾಡುವ. ರಾಜನು ಹೋಗ, ನಾವು ಹೇಳಿದಾನ, ನಾನು ನೋಡಿದಾನೆ, ನಾವು ಈಗ ರಾಜನ ಫೋನ್ ನಂಬರ್ ಇಲ್ವ ನಿಂತವು? ರಾಜನ ಫೋನ್ ನಂಬರ್ ಇಲ್ವಣ? ಮೊಬೈಲ್ ಬಿದ್ದೋಗೈತೆ ಕಣಪ್ಪ ದೊಡ್ಡದೆ. ಆಯ್ತು, ಹುಡುಗಿ ಕೊಡ್ತೀನಿ, ತಲೆ ಕೆಡಿಸ್ಕೊಬೇಡ. ಆಯ್ತು, ಅದ್ರ ಫುಲ್ ಎಕ್ಸ್ಪರ್ಟ್. ನೀನು ಎಕ್ಸ್ಪರ್ಟ್ ಯಾವ್ದಾರ ಆದ್ರೂ ರೈಟಿಂಗಲ್ಲಿ ಕರೆಕ್ಟಾಗಿರ್ಬೇಕು. ಅಡ್ವೊಕೇಟ್ ಮಾಡಬೇಕು. ನಾನು ಅಡ್ವೊಕೇಟ್ ಏನಿದೆ ಅವನ ಸಿಗ್ನೇಚರ್, ಪರ್ಮಿಷನ್ ಫಾರ್ ದಿ ಸೋ ಅಂಡ್ ಸೋ ಲೆಟರ್ಸ್. ಸೊ ಎಲ್ಲ ಕಾನೂನು ಬದಲಾಯ್ತವೆ. ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಇನ್ನಂತ ಬುದ್ಧಿವಂತರು ಬೇಜಾನ್ ಜನ ಅವರ ಭೂಮಿ ಮೇಲೆ. ಎಲ್ಲ ಕಾನೂನು ಮನುಷ್ಯರು ಮಾಡಿರೋದು, ಅದನ್ನು ಬದಲಾಯಿಸ್ಬೋದು. ಅವಶ್ಯಕತೆ ಬಿದ್ದರೆ ಕಾನೂನು ಬದಲಾಯ್ತದೆ. ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಸೊ ನೀನು ಕೇಸ್ ಬರ್ತದಲ್ಲ ಕೋರ್ಟ್ಗೆ, ಅವತ್ತೊಂದು ದಿವಸ ನೀ ಲಾಯರ್ ಇಟ್ಕೊತೀನಿ ಅಂದ್ರು ಅಲ್ಲಿ ಅಡ್ವೊಕೇಟ್ ಇಟ್ಕೊಳ್ಳೋಕ್ಕೆ ಯಾವುದೂ ಅವಕಾಶ ಇರಲ್ಲ. ಸರ್ಕಾರದವರೊಬ್ಬರು ಅಡ್ವೊಕೇಟ್ ವಹಿಸ್ತಾರೆ. ಕೂತ್ಕೊ. ನನ್ನ ಆಸ್ತಿಯಲ್ಲಿ, ನಮ್ಮ ಅಪ್ಪನ ಆಸ್ತಿಯಲ್ಲಿ ಒಂದೇ ಒಂಚೂರು ಹಿಂಗೆ ಬೆಟ್ಟ ಹಾಕೊಂಡು ನೆಕ್ಕಿಲ್ಲ. ನೀನು ನೆಕ್ತಾರ ಫೋಟೋನ ತಂದು ತೋರಿಸ್ತೀನಿ ಇವತ್ತಲ್ಲ ನಾಳೆ. ಕೂತ್ಕೊ. ಹಂಗ
ಕರ್ಕೊಂಡ್ ತೋರ್ಸು. ಆಯ್ತು. ಪುಟ್ಟಣ ಈಗ ಅವನ್ನ ಹಾಕಿ ಯಾವನ ತೆಗ್ದಿದ್ದಾನೋ ಈಗೇನು ಮಾಡ್ಬೇಕಾಗಿಲ್ಲಕ್ಕವ್ವ. ಈಗ ಮಾಡ್ಬೇಕಾಗಿರೋದು ಒಂದೇ, ವಿಭಾಗ ಬಂದು ಪತ್ರ ತಗೊಳ್ಳೋದ. ಅದರಲ್ಲಿ 7 ಐಟಮ್ ಅಣ್ಣನ ಹೆಸರು ಬಂದೈತೆ. 7 ಐಟಮ್ದು RTC ತಗೊಳ್ಳೋದ. ಇವತ್ತಿನ ಡೇಟ್ಗೆ RTC ತಗೊಂಡ್ರೆ ಆ ಜಮೀನು ಯಾರು ಸರ್ ಅದೇ ಕ್ಲೀನಾಗಿ ಗೊತ್ತಾಗ್ತದೆ. ಕೂತ್ಕೊಂಡು ಒಂದು ದಿವಸ ಮನೆಯವರೆಲ್ಲರೂ, ನಮ್ಮ ಮನೆಯವ್ರು 5 ಜನ, ಸುರೇಶ್ ಮಾವ, ಮಂಜು ಆಂಟಿನೂ ಬರಲಿ ಅಂತ ಇದೆ ಮಮ್ಮಿ. ಮಂಜು ಆಂಟಿ ಆಮೇಲೆ ಯಾರು ದೊಡ್ಡ ಜನ ಕೂರಿಸ, ಅವ್ನು ರಿಯಲ್ ಎಸ್ಟೇಟ್ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು. ಸೊ ಅವ್ನು ಅಷ್ಟು ಜನ ಕೂರಿಸ್ಬಿಟ್ಟು ಅದೇನು ಮಾತಾಡ ಅಷ್ಟೇ, ನಾ ಅಷ್ಟೇ ಹೇಳ್ತಾರದು. ಅದಕ್ಕೆ ಇವರು ನಾನು ಕರೆದ್ಬಿಟ್ರೆ ನಾನು ಬರೆದು ಕೊಟ್ಟು ಬಿಡುತ್ತೇನೆ, ಬರೆದು ಕೊಟ್ಟು ಬಿಡುತ್ತೆ, ಗೀಚಿ ಬಿಸಾಕಿ ಬಿಡುತ್ತೇನೆ ಅಂತ ಗೊತ್ತಾಗ. ಕೇಳಕ್ಕ ಇಲ್ಲಿ ನಿನ್ನ ಮಗಳು ನಾನಿರೋ ವಿಚಾರ ಎಲ್ಲ ಹೇಳ್ತೀನಿ. ಕ್ಲಾಸ್ ಏನಿದ್ರು ಅವಳ ಸಿಗ್ನೇಚರ್ ನನ್ನ ಸಿಗ್ನೇಚರ್ ಹಾಕ್ಲೇಬೇಕು. ಹಾಕಿದ್ರೆ ಸಾಕು, ಏನ್ ಮಾತಾಡೋಂಗಿಲ್ಲ. ನನಗೆ ಬೇಡವೇ ಬೇಡ ಅಂತ ಹೇಳ್ತಾರ. ನಿಮ್ಮ ಹೆಂಡತಿ ಹೆಸರಿಗೆ ಬರೀಯಪ್ಪ ಬೇಡ ಅಂತ ಹೇಳ್ದವನ ಯಾರು? ಇರಕ್ಕ ಇಲ್ಲಿ ಬರೀಲೇಬೇಕು. ಕೇಳಕ್ಕ ಇಲ್ಲಿ ಅವಳ ಹೆಸರಿಗೆ ಬರೀತೀನಿ. ಚಾಲೆಂಜ್. ನನ್ನ ಮನೆ ದೇವ್ರು ಇನ್ನೊಂದ್ಸತಿ ದೇವ್ರು ಮುಟ್ಟಿದ್ರೆ ನಾನು ಹೊಡೆದ್ಬಿಡ್ತೀನಿ ಕಾಪಾಡಕ್ಕೀಗ. ಮುಟ್ಟ ಕುಡ್ದು ನಮ್ಮ ಮನೆ ದೇವ್ರು ಮುಟ್ಬೇಡ ನೀನು. ನನ್ನ ಆಸ್ತಿ ಇಲ್ಲ, ನಾನು ಹೆಜ್ಜೆ ಇಟ್ಟಿಲ್ಲ. ಅದಕ್ಕೆ ಜನ ಏಸ್ಕೊಡ್ತಾರೆ ನನ್ನ, ಜನ ಏಸ್ತಾರೆ ನೀನು ಕಿಚ್ಬೇಡ. ಮರ್ಯಾದಿಂದ ಮೇಲೆ ನಾ ಮಾತಾಡು. ನಾನು ಏನಿದ್ರು ಬಂದು ಸಿಗ್ನೇಚರ್ ಹಾಕೊಡ್ತೀನಿ ಅಷ್ಟೇ. ಕ್ಲಾಸ್ ಎಲ್ಲ ಪೇಜ್ಗೂ ಹಾಕೊಡ್ತೀನಿ. ನನ್ನ ಮಾತು ಕೇಳ್ತೀಯಪ್ಪ ನೀನು. ಈಗ ಏನು ಬೇಡ, ಅವನದೇನು ತಪ್ಪಿಲ್ಲ ಅಂತ ನಾ ಅವನ ಪರವಾಗಿ ಮಾತಾಡ್ತಾ ಇಲ್ಲ, ನ್ಯಾಯದಂತ ಮಾತಾಡ್ತಾ ಇರೋದು. ಅವನು ನನ್ಗೆ ಆಸ್ತಿ ಬೇಕು ಅಂತ ಹೇಳ್ತಾ ಇಲ್ಲ. ನನ್ನ ಮಗ ಚೆನ್ನಾಗಿದೆ ಅಂತ ನನ್ನ ಹತ್ರ 1000 ದಿವಸ ಸುಮ್ಮನೆ ಇರ್ತೀಯ ಬಾಯಿ ಮುಚ್ಕೊಂಡು, ಆಯಿತಾ? ನೀನು ಏನು ಮಾಡಿ ಮಾತಾಡಿ ರೆಡಿ ಮಾಡ್ತೀಯೋ ಅದಕ್ಕೆ ಅವನು ಸೈನ್ ಹಾಕೋಕ್ಕೆ ರೆಡಿ. ಅವನೇ ಇನ್ನೊಬ್ಬ ಮಗ ಅವನೇ ಕಣಕ್ಕ ಅಂತ ಹೆಸರು. ನಿನ್ನ ಚೆನ್ನಾಗಿರ್ಲಿ ಅಂತಲೇ ಅವನಿಗೂ ಆಸೆ ಇರೋದು. ನೀನು ಏನೇ ಮಾಡಿದ್ರು ಮಾತಾಡಿ ಮಾವನ ಹತ್ರ ಅದೇನು ಬರ್ಸ್ಬೇಕೋ ಬರ್ಸು, ಅವನು ಕರ್ಸು, ಅವನು ಮಾತಾಡ್ತಾನೆ. ಬೇಕಾದ್ರೆ ಕರ್ಕೊಂಡು ತೋರಿಸಿ ಇದು ನಮ್ಮದು ಅಂತ ತೋರಿಸ್ತಾನೆ. ಅದೆಲ್ಲ ಮಾಡಲಿ. ನಾನು ಹೇಳ್ತಿರೋದು ಏನು ಗೊತ್ತವ, ಇವ್ರ ಆಸ್ತಿ ಇವ್ರ ಹೆಸರು ಬಂದಿರೋ ನಿಜ, ಆ ಪತ್ರ ಇಟ್ಕೊಂಡಿರೋದು ಇವರು ನಿಜ. ಅದಾದ್ಮೇಲೆ ಎಲ್ಲ ಜಮೀನು ಮಾರ್ಬಿಟ್ಟವ್ರೆ. 2 ಐಟಮ್ ಉಳಿಸೋರೆ ಅಲ್ಲಿ ಅಷ್ಟೇ. ಆ 2 ಐಟಮ್ ನೀವು ಮಾರಿಲ್ಲ ತಾನೆ, ಬಾಯ್ ಮುಚ್ಕೊಂಡು ತೆಪ್ಪ ನೀರು ನೋಡೋ ಮಾರ್ಬಿಟ್ಟವನೇ ಅಂತ ಹೇಳಿದ್ರಲ್ಲ. ಈಗ ಅವ್ನು ಮಾರಿಲ್ಲ, ಅವ್ನ ಜಮೀನು ಅವ್ನು ತೋರಿಸ್ತಾನೆ. ಮಾರೋರೆ ಅಂತ ಹೇಳೋರಲ್ಲ ಅವ್ರು ಹೇಳ್ಕೊಳ್ಳಿ. ಈಗ ಅವ್ನು ಕರ್ಕೊಂಡು ಜಮೀನು ತೋರಿಸಿದ್ಮೇಲೆ ಮಾರದೇ ಇದ್ರೆ ಬರೀ ಜಮೀನು ತೋರ್ಸೋದು ಅಷ್ಟೇ ಅಲ್ಲ, RTCಲಿ ಹೆಸರಿರ್ಬೇಕು, ಪತ್ರದಲ್ಲಿ ಹೆಸರಿರ್ಬೇಕು. ಪತ್ರ ಅಂದ್ರೆ ಇವತ್ತು RTC ತಗೋಬೇಕು. ಪುಟ್ಟಸ್ವಾಮಿ ಸನ್ ಆಫ್ ಲೇಟ್ ಸಿಂಗ್ರಿ ಗೌಡರು ಅಂತಿದೆ. ದೊಡ್ಡವನು ಲಕ್ಷ್ಮಣೇಗೌಡ ಲೇಟ್ ಸಿಂಗ್ರಿ ಇರ್ಬೇಕವ. ಇವತ್ತಿನ ಡೇಟ್ RTC ಇರಬೇಕು. ಕೊಡ್ತಾನೆ ಅದು RTC ಏನು ಬೇಡ, ರಾಜ್ ಅಂತವು ಪತ್ರ ಆಯ್ತು ನೋಡು, ರಿಜಿಸ್ಟರ್ ಆಫೀಸರ್ ಪ್ರಿಂಟ್ ಹಾಕಿರೋದು ಅದನ್ನ ಕೊಡ್ತೀನಿ ಕಣ. ಅದು ಅಷ್ಟು ಸಾಲದು ಕಣಪ್ಪ. ಅದ್ರ ಜೊತೆಗೆ ಇವತ್ತಿನ ಡೇಟಲ್ಲಿ RTCನ ಪ್ರಿಂಟ್ಔಟ್ ತಗೋಬೇಕು ಕಣಪ್ಪ, ಆಯ್ತಾ? ನೀನು ಯಾವ್ದಾದ್ರು ಕಿವಿಗೆ ಲಾಲ್ ಬಾಗ್ ಮುಡ್ಸ್ಕೊತಾರ, ನಾನು ಕಿವಿಗೆ ಮುಡ್ಸೇ ಬರ್ಬೇಕ. ನಾನು ಪೇಪರ್ನು ತಂದು ಕೊಡ್ತೀನಿ ರಾಜಂತಾವು. ಆಯ್ತು. RTCನೂ ತಗೋ. ಆಯ್ತು. ಯಾವ್ದು ತಗೊಂಡ್ರು ನಾನು ಸಿಗ್ನೇಚರ್. ಕಿರ್ಚ್ಬೇಡ ಸಾಕು. ನೋಡು ನವೀನ, ಒಂದೇ ಮಾತು ಹೇಳ್ದಂಗೆ ಗೊತ್ತಾ, ಅವನು ಇನ್ಯಾವ ಗಂಡು ಮಕ್ಕಳು ಇಲ್ಲ ನನಗೆ ಹೇಳೋದು ಒಬ್ಬ ಮಗ ಅಂತ. ನಿನ್ನ ನಿಲ್ಸೋದಿನ ಹೇಳ್ತಾನೆ ಇರ್ತಾನೆ, ನನ್ನ ಮಗ ಹಿಂಗಾದ್ಮೇಲೆ ಅಂತ ಹೊಟ್ಟೆ ಹುಡ್ಕೊತಾನೆ ಇರ್ತಾನೆ. ಅವನು ಒಂದು ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಅದೇ. ಅದಕ್ಕೆ ಅವನೇನು ಮಾಡೋಕ್ಕೂ ರೆಡಿ. ಅವನೇ ನೀನು ಅದೇನು ರೆಡಿ ಮಾಡ್ತೇವೆ ಮಾಡು, ಅವ್ನು ಸಿಗ್ನೇಚರ್ ಆಗ್ತದೆ, ಜವಾಬ್ದಾರಿ ಅವನು. ಅವ್ನು ಇನ್ನೊಂದು ನನ್ನ ಗಂಡು ಮಕ್ಳಿದ್ರೇನೋ ಅಯ್ಯೋ ಅವ್ನು ಕಿತ್ಕೊತಾನೆ, ಇವ್ನು ಕಿತ್ಕೊತಾನೆ, ಇವ್ನು ಕಿತ್ಕೊತಾನೆ, ನನ್ನ ಮಗ ಹಿಂಗಾದ್ನಲ್ಲ ಅಂತ ಎಷ್ಟೋ ಸತಿ ನಮ್ಮ ಜೊತೆ ಅದೆಲ್ಲ ಬೇಡಕ್ಕವ. ಅದೆಲ್ಲ ನಂಬಷ್ಟು ಊಟ ನಂಬೇಡ. ನಾ ಹೇಳ್ತಾ ಇರೋದು ಅಷ್ಟೇ ನಿಮಗೆ. ನೀನು ಅಕ್ಕ ಅದು ಇದು ಅಂತ ಹೇಳ್ಬೇಡ ಯಾವ್ದನ್ನ. ಈಗ ಏನ್ ಬೇಕು ಸಿಗ್ನೇಚರ್ ಬರ್ಕೊಡ್ತೀನಿ. ಕ್ಲಾಸ್ ನೀವು ರೆಡಿ ಎಲ್ಲ. ಇವತ್ತಿನ ಮಾತುಕತೆನೂ ಕ್ಲೋಸ್. ನಾಳೆ ಬೆಳಿಗ್ಗೆ ಮಾತಾಡ್ಕವ. ನಾಳೆ ಬೆಳಿಗ್ಗೆ ಈಗ ನಿನ್ನ ಜೊತೆ ಎಲ್ಲ ನಾಳೆ ಬೆಳಿಗ್ಗೆ ಸುರೇಶ್ ಮಾವನಿಗೆ ರಾಜುಂಗ ಮಾತಾಡೋರಾಯ್ತು ಅಂತ ಹೇಳಿದ್ದು. ಈಗ ಕ್ಲೋಸ್. ಈಗ ಮನೆ ಕಡೆ ಅಂತ ಅಣ್ತಂದಿರೋರ ಅವ್ರ ಅವನ್ನಾಕಿ ಅವ್ರಿಗೆ ಯಾರು ಬೇಡ ಅಂತ ಹೇಳಿರೋರಲ್ಲಿ ಹೋಯ್ತಾ. ಈಗ ಅಲ್ಲಿ ಬರ್ತೀಯಾ? ನಾವು ಕುತ್ಕೊ ಊಟ ಮಾಡಿದ್ದೆ, ಯಾಕೆ ನಿಂತ್ಕೊ ಊಟ ಮಾಡ್ತೀರಿ? ನಾನು ಬಂದಾಗಿ ನೋಡ್ತಾ ಇದ್ದೀನಿ, 2ನೇ ಸರಿ ನೋಡ್ತಾ ಇರೋದು.
2 ಸರಿ ಊಟ ಮಾಡಿರೋದು ನೋಡಿದ್ದೀನಿ, 2 ಸರಿ ಹಿಂಗೆ ನಿಂತ್ಕೊಂಡೆ ಊಟ ಮಾಡೋದು. ಅಲ್ಲಿ KR ಹಾಸ್ಪಿಟ್ಲ್ ಮುಂಭಾಗ ಕೊಳಕು ಮುಂಡೆ ಹೋಗಿ ನಿಂತ್ಕೋತವೆ ವೀಕ್ಷಕರು. ನಾನು ನಿಂತ್ಕೋತಾರೆ ಮುಂದೆ ಬಂದು ನಿಂತ್ಕೋತಾವಲ್ಲ, ಆಸ್ಪತ್ರೆ ನಿಂತ್ಕೋತಾರ ಅವರು. ಊಟ ಮಾಡಿದ್ದೇನೆ ಚಂದ ಅಂತ ಪಾಕೊಂಡಿರು ಯಾರು ಮಾಡ್ಬೋದು. ಅದು ಮಡ್ಗಾಕ ಅಲ್ಲೇ ಟೇಬಲ್ ಮೇಲೆ ಸಾಕು ಅದು ಕೆಳಗೆ ಮಾಡ್ಕೊ ಎಲ್ಲಿಗೆ ಮಾಡಿಸ್ಬೇಕು ನೀನು ಯಾಕೆ ಮಾಡಿ ನೀನು ಕೊಡ್ತೀವಿ ಏನಕ್ಕೆ ಕೊಡ್ತೀನಿ ನಾನು ಇವಾಗ 2,000 ಇಲ್ಲ ಎಷ್ಟು ಎಲ್ಲ ಕಾಸು ಎವಳೆ ಕೊಟ್ಬಿಟ್ಟು ರವೆ ಅದು ಕಾಸೇ ಇಟ್ಕೊಂಡಿಲ್ಲ. ಯಾಕವ ಅನ್ನ ಯಾರು ನಾನು ರವಿ ಅವತ್ತು ಆಡು ಆಡು